ಜೀವಾಳವಯ್ಯ ಬೋರ್ಡ ಬರಿತಿದ್ರು. ಎಲ್ಲರ ಮನೆ ಮುಂದೆ ಬೋರ್ಡ, ಪ್ರತಿಯೊಬ್ಬರ ಮನೆ ಮುಂದೆ, ಅದು ಮನೆ ದೊಡ್ಡದಿರಲಿ ಸಣ್ಣದಿರಲಿ, ಒಂದು ಗುಡಿಸಲೇ ಇರಲಿ, ಎಲ್ಲರ ಮನೆ ಮುಂದೆ ಪ್ರತಿಯೊಬ್ಬರ ಮನೆ ಶುಭ ಲಾಭ ಹೆಂಗ ಬರೀತಾರ, ರಿದ್ಧಿ ಸಿದ್ಧಿ ಹೆಂಗ ಬರೀತಾರ, ಅದರಂತೆ ಏನು ಬರೀತರು, ಶರಣರ ಬರವೆಮಗೆ ಪ್ರಾಣ ಜೀವಾಳವಯ್ಯ. ಆಗಿನ ಕಾಲದ ಹೇಳಕತ್ತೀವಿ 800-900 ವರ್ಷದ ಹಿಂದೆ. ಈಗೇನು ಬರೆಯಕತ್ತೀವಿ ನಾವು, ಏನು ಬರೆಯಕತ್ತೀವಿ ಹೇಳಂತೀರ? ದೊಡ್ಡದ ಮನೆ ಕಟ್ಸೋದು, ತಲಬಾಗಲ, ಅದರ ಮುಂದೆ ಒಂದು ಗೇಟ, ಗೇಟಿನ ಮುಂದೆ ಒಂದು ಬೋರ್ಡ. ಅವ್ರು ಹೆಂಗೆ ಬೋರ್ಡ್ ಬರ್ದಾರ, ನೀವು ಹಂಗೆ ಬೋರ್ಡ್ ಬರೆಯಕತ್ತೀರಿ. ಏನು ಬೋರ್ಡ್ ಅದು? ಆ ಬೋರ್ಡಿನ ಮ್ಯಾಗ ಒಂದು ಚಿತ್ರ, ಎದರದು? ನಾಯಿದು. मराठी मध्ये सांगतो मी तुम्हाला. एक बोर्ड आहे, त्याच्यावर एक चित्र आहे, फोटो. काय ते? कुत्र्या. खाली लिहिते काय म्हणतं, ह्या घरात कुत्रा आहे, सावधान राहा. ನಿಮ್ಗೆ ತಿಳಿಯೋದ ಬಿಟ್ಟೋದು ಗೊತ್ತಿಲ್ಲ, ಕನ್ನಡದಾಗ ಹೇಳೋದು ಹೇಳ್ತೀನಿ. ಮನಿ ದೊಡ್ಡದು ಕಟ್ಸ್ಯಾರ, ಮನಿ ಭಾಳ ಶ್ರೀಮಂತರಿಕೆಯಿಂದ ಕೂಡಿಕೊಂಡಿದ್ದದ. 50 ಲಕ್ಷ ರೂಪಾಯಿ ಕೊಟ್ಟು ಮನಿ ಭಾಳ ತಕ್ಕಂಥ ಮನಿ ಕಟ್ಸ್ಯಾನ ಸಾವುಕಾರ. ಆದ್ರೆ ಮನೆ ಮುಂದೆ ಗೇಟ್ ಹಚ್ಚಾರ, ಗೇಟಿನ ಮುಂದೆ ಒಂದು ಚಿತ್ರ ಬದಾನ. ಏನಂತ? ಚಿತ್ರ ನಾಯಿದು. ಅದ್ರ ಕೆಳಗೆ ಬೋರ್ಡ್ ಬರ್ದಾನ, ಈ ಮನೆಯಲ್ಲಿ ನಾಯಿಗಳಿವೆ, ಎಚ್ಚರಿಕೆ. ಮತ್ತು ಮನೆಗಿದ್ದಾರಲ್ಲ ಏನಾದ್ರೂ ರೀ, ಮನುಷ್ಯರಾದರು ಏನು ನಾಯಿ ಆದ್ರಿ? ಅವ್ರ ಮನೆ ಜಗಳ ತನಿಖೆ ಹೋಗ್ಬೇಕಲ್ಲ. ಮತ್ತು ನಾಯಿಗೆ ಕೆಣಕಬೇಕಾಯ್ತವ, ಜಗಳ ತೆಗಿಯೋದು ಕಡಿಸ್ಕೊಳ್ಳೋ ಸಲುವಾಗಿನೇ ನಾಯಿ ಜೋಡಿ ಜಗಳ ತೆಗಿಬೇಕು. ಮತ್ತು ಅವ್ರ ಮನೆಗೆ ಬರೋರೆಲ್ಲ ಜಗಳ ತೆಗಿಯೋರು ಇದ್ರೆ ಬರ್ರಿ. ಆಗಿನ ಶರಣರು ಹೆಂಗೆ ಬರ್ದು, ಶರಣರ ಬರವೇನಿಗೆ ಪ್ರಾಣ ಜೀವಾಳವಯ್ಯ. ನಮ್ಮ ಮನೆಗೆ ಬರತಕ್ಕಂಥವರೆಲ್ಲರೂ ಶರಣರೇ ಇದ್ದಾರೆ. ನಮ್ಮ ಮನೆಗೆ ಬರತಕ್ಕಂಥವರೆಲ್ಲರೂ ಪರಮಾತ್ಮನ ಔಷಧವರೇ ಬರ್ತಾರೆ. ನಮ್ಮ ಮನೆಗೆ ಬರತಕ್ಕಂಥವ್ರು ದೇವಾಂಶ ಸಂಭೂತರೇ ಬರ್ತಾರೆ. ಅಂಥವ್ರು ನಮ್ಮ ಮನೆಗೆ ಬರ್ತಿದ್ರು ಅಂದ್ರೆ ನಮ್ಮ ಪ್ರಾಣವತ್ತಿ ಇಟ್ಟಾದರೂ ಸಹಿತ ಅವರ ಸೇವೆಯನ್ನು ನಾವು ಮಾಡ್ತೀವಿ ಅಂತ ಶರಣರು ಬರ್ತಿದ್ರು. ಪ್ರತಿಯೊಬ್ಬರ ಮನೆಯಾಗ ಒಂದೊಂದು ಜಗಲಿ, ಪ್ರತಿಯೊಬ್ಬರ ಮನೆ ಮುಂದೆ ಒಂದು ಜಗಲಿ. ಎಲ್ಲರ ಕೊರಳಿನ ಲಿಂಗ, ಎಲ್ಲರ ರಸಗಳ ಮೇಲೆ ವಿಭೂತಿ, ನಾಲಿಗೆ ಮೇಲೆ ಶಿವಮಂತ್ರ, ಹೃದಯದಲ್ಲಿ ಶಿವ ಎಂಬ ಶಬ್ದ ನಿರಂತರವಾಗಿ ನುಡಿತಾ ಇತ್ತು. ಕಾಯಕ ಯಾವುದಾದರೇನು, ದೊಡ್ಡದಾದರೇನು, ಸಣ್ಣದಾದರೇನು, ಕಾಯಕದಿಂದ ಜಾತಿ ಹುಟ್ಟಿತೆ ವಿನ ಕರ್ಮದಿಂದಲ್ಲ. ದಿನಾಲು 3 ಸಲ ಪೂಜೆ. ಪ್ರತಿಯೊಬ್ಬರು ಅವರು ಯಾವ ಜಾತಿಯೊಳಗೆ ಹುಟ್ಟ್ಯಾರ ಮಹತ್ವವಲ್ಲ, ಆದರೆ ಮಾತ್ರ ಪ್ರತಿಯೊಬ್ಬರ ಮನೆಯೊಳಗೆ ಪ್ರತಿಯೊಬ್ಬರ ಕೊಳ್ಳಲ್ಲಿ ಅಂಗದ ಮೇಲೆ ಲಿಂಗ ಕಂಡವರೆಲ್ಲರನ್ನು ಕೂಡಲ ಸಂಗಮ ದೇವನೆಂಬೆ ಅಂತ ಬಸವಣ್ಣವರು ಇಟ್ಟಿದ್ರು. ಯಾರ ಕೊರಳದ ಲಿಂಗವನ್ನು, ಸಂಪುಟವನ್ನ, ಆ ಲಿಂಗಾಕಾರವನ್ನು ನಾನು ನೋಡ್ತೀನಿ, ಅವರು ಬೇರಾರು ಅಲ್ಲ, ಕೂಡಲ ಸಂಗಮ ದೇವನೇ ಅವರೇ ಅದರ ಅಂತ ಹೇಳಿ ಅವರಿಗೆ ನಾವು ಸಾಷ್ಟಾಂಗ ನಮಸ್ಕಾರ ಆಗ್ತೀನಿ ಅಂತ ಬಸವಣ್ಣವರು ಹೇಳಿ ತಿಳ್ಕೊಂಡ್ರು. ಎಲ್ಲರ ಕೊರಳದ ಲಿಂಗ ಕಾಣಿಸಿದ ಕ್ಷಣ ಅವ ಯಾವ ಜಾತಿಯೊಳಗೆ ಹುಟ್ಟಿದವನಿದ್ದರೂ ಕೂಡ ಹೆಗಲ ಮೇಲೆ ಒಂದು ಲಿಂಗ ನನಗೆ ಕಾಣಿಸ್ಯದ ಅಂದ್ರೆ ಕೂಡಲ ಸಂಗಮನಾಥ ಇಲ್ಲೇ ಅದನಂತ ಅವ್ರ ಪಾದಕ್ಕೆ ಬಿದ್ದು ನಮಸ್ಕಾರ ಮಾಡ್ತೀನಿ ಅಂತ ಬಸವಣ್ಣವರು. ಈಗ ಏನಾಗ್ಯಾವ್ರಿ? ಲಿಂಗ ಅದಾವ ಗೂಟಕ್ಕೆ ಅದಾವ ಅಂತ ಅಲ್ಲೇ ಇಡೋ ಸಲುವಾಗಿ ಇಟ್ಕೊಂಡ್ರಿ. ಎಷ್ಟು ಸಲ ಪೂಜೆ ಮಾಡ್ಕೋತೀರಿ? ಎಷ್ಟು ಸಲ ಪೂಜೆ ಮಾಡ್ಕೋತೀರಿ? ಶಂಕರ ಲಿಂಗ ಕಟ್ಕೊಂಡಿದ್ದಿಲ್ಲ ಅದ ಇಲ್ಲ ಲಿಂಗ ಇರ್ಲಿ ಬಿಡ, ನಂಗೆ ತೋರಿಸ್ಬೇಡ. ಮಜಾ ಹೇಳ್ತೀನಿ ನಿಮ್ಗೆ. ನಾವು ಒಂದ್ಸಲ ಹುಬ್ಳಿಗೆ ನಡೆದಿದ್ದೆ ಅಜ್ಜನ ಮಠಕ್ಕೆ. ಬಿಜಾಪುರದಿಂದ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಬಸ್ಗಳದಾವ. ಬಸ್ಸಿನಾಗ ಹೋಗಿ ಕುಂತಿದ್ದೆ. ನನ್ನ ಮಗಳ ಹೋಗಿ ಇಂಥ ಅಜ್ಜಿ ಬಂದು ಕುಂತಳು. ವಯಸ್ಸು 70 ಗಡಿ ದಾಟಾಕತ್ತದ. ಮಧ್ಯಾಹ್ನ 12-1 ಗಂಟೆ ಸಮಯ ಬಸ್ ಬಿಡಾಕತ್ತಿತ್ತು. ಅದು ಸ್ವಲ್ಪ ಬೀಳಿಗೆ ಕ್ರಾಸ್ ತಕ್ಕ ಹೋಗತಕ್ಕ ಅಂತದಾಗಿದ್ದ. ಆಕೆ ಹೆಣ್ಮಗಳು ಅಚಾನಕ ಅಜ್ಜಿ ಕೊರಳಾಗಿ ಲಿಂಕ್ ತೆಗೆದ್ರು. ಕೊರಳಾಗಿ ಲಿಂಕ್ ತೆಗೆದಾಕ್ಷಣ ಮೈಲ್ಕೆ ಅಂತೀವಿ ನಾವು, ಲಿಂಗಾಕಾರ ಅಂತ ನೀವು ಅಂತೀರಿ, ಗುಂಡುಗಡಿಗೆ ಅಂತ ಜಮಖಂಡಿ ಭಾಗದಾಗ ಅಂತಾರೆ. ಹಿಂಗೆ ತೆಗೆದ್ರು. ನಾ ಏನು ತಿಳಿದ, ಬಹುಶಃ ಅಜ್ಜಿ ಮುಂಜಾನೆ ಜಳಕ ಮಾಡಿ ಪೂಜೆ ಮಾಡ್ಕೊಂಡಂಗೆ ಕಾಣಿಸ್ತಾಳೆ, ತ್ರಿಕಾಲ ಪೂಜೆ ಮಾಡ್ಕೊಳಂಗೆ ಕಾಣಿಸ್ತಾಳೆ. ಇಂಥವ್ರು ಒಳ್ಳೆಯ ಜನ ಅದಾರ ಅಂಥೇಳಿನೇ ನಮ್ಮ ಬಸವ ತತ್ವ ಜಗತ್ನಾಗ ಉಳ್ದಾವ. ಹಿಂಗೆ ನಮ್ಮ ಮನುಷ್ಯನಾಗ ವಿಚಾರ ಮಾಡ್ಕೊಂತ ಕುಂತಿದ್ದ. ಅಜ್ಜಿ ಹಿಂಗೆ ಕೊರಳ ಲಿಂಗ ತೆಗೆದ್ರು. ಹಿಂಗೆ ಲಿಂಗ ತೆಗೆದ್ರೆ ನೀವು ಬಿ ತಿಳಿತೀರಿ ಬಹುಶಃ ಪೂಜೆ ಮಾಡ್ಕೋತ ನೀವ ಅಂತೇಳಿ. ಹೆಣ್ಮಗಳು ಅಜ್ಜಿ ಮುದುಕಿ ಹಿಂಗೆ ಲಿಂಗಾಕಾರ ತೆಗೆದು 2 ಕಡೆ ದಾರ ತೆಗೆದು ಹಿಂಗೆ ಮ್ಯಾಲೆ ಹಿಂಗೆ ಸರಿಸಿದ್ರು. ಹಿಂಗೆ ಮಾಡಿ ಹಿಂಗೆ ಸರಿಸಿ ತೆಳಗೆ ಬರ್ಕೋತಾಳೆ. ನೋಡ್ತೀನಿ ಲಿಂಗ ಇದ್ದಿದ್ದಿಲ್ಲ, ಅದ್ರೊಳಗೆ ತಂಬಾಕಿತ್ತು.
ತಂಬಾಕಿತ್ತು ನಾನು ನೋಡಿದಾಗ ಮುದುಕಿ ಹಿಂಗೆ ಮಾಡ್ತಾ ಮೊದಾಡಿ ಲಿಂಕ್ ಅದ ಅಂತ ನಾ ತಿಳಿದ ತಂಬಾಕು ಹಾಕ್ಕೊಂಡದಲ್ಲ ಇದು ಕೊಂಡಿರ್ಬೇಕಿಲ್ಲ ಮುದುಕಿ. ಸ್ವಾಮಿ ಸುಣ್ಣದಾನು ನನಗೆ ಬೆದರಿಸಿ ಕೇಳಿದ್ರಕ್ಕೆ ನಾ ಮಂದಿಗೆ ಬೆದರ್ಸವ ನನಗೆ ಬೆದರಿಸ್ತಾನೆ ಇದು ಸಾವು ಸನಿ ಬಂದಾಗ ಅನಿಸ್ತದ. ಸುಣ್ಣದಾನು ಮನೆಗೆ ಹೋಗಿ ಗಾಡಿ ನೆಕ್ಕಂದನ ಬಸ್ಸಿನಾಗೇನೆ ಸುಣ್ತಾರೆ ಕೊನೆ ಮಂದಿಗೆ ಸುಣ್ಣ ಬಿಡಿಸಾಕ ಹೊಂಟವ್ರು ನಾವು ಎಲ್ಲಿಗೆ ಬಂತ ನೋಡ್ರಿ. ಬಸವಣ್ಣವ್ರು ಹೇಳಿದ್ರಿ ಈ ಮಾತನ್ನ, ಸುಪ್ರಭಾತ ಸಮಯದೊಳು ಅಳತಿಯಲ್ಲಿ ಲಿಂಗವ ನೆನೆದರೆ ತಪ್ಪುವ ಮೃತ್ಯುಂಗಳಯ್ಯ. ಬಸವಣ್ಣನವರು ಜಗದಲ್ಲಿ ಇರ್ತಕ್ಕಂಥ ಸರ್ವ ಮನುಷ್ಯರಿಗೆ ಉಪದೇಶವನ್ನು ಮಾಡಕ್ ಹೊಂಟ್ರು. ಏನು ಹೇಳಕತ್ತಾರ ಅಂತ ಕೇಳಿ ಎಲ್ಲೋ ಪುಣ್ಯಾತ್ಮರೇ ಕೇಳಿ. ದುಃಖಗಳು, ಸಂಕಟಗಳು, ಆಪತ್ತು ಕಾಲಗಳು ಪ್ರತಿಯೊಬ್ಬರಿಗೂ ಬರ್ತಾವ. ಆ ಎಲ್ಲ ಆಪತ್ತು ಕಾಲಗಳು ತಪ್ಪಬೇಕಾಗಿತ್ತಂದ್ರ ಗುರುಕೊಟ್ಟ ಲಿಂಗವನ್ನ ಬ್ರಾಹ್ಮಿ ಮುಹೂರ್ತದೊಳಗೆ ಅಂಗ ಎಳೆದಿಟ್ಟುಕೊಂಡು ಪೂಜೆಯನ್ನ ಮಾಡಿದರ ಎಲ್ಲ ದುಃಖಗಳು, ಎಲ್ಲ ಸಂಕಟಗಳು ನಾಶ ಆಗ್ತವ. ಪೂಜೆ ಮಾಡೋದನ್ನು ಕಲೀರಿ ಅಂತ ಬಸವಣ್ಣವ್ರು ಹೇಳಿಕೊಟ್ರು ನಮಗೆ. ಎಷ್ಟು ಜನ ಮಾಡಕತ್ತೀವ ಶಿವಾಯನ್ನ ವಿಚಿತ್ರ ಆಗುತ್ತಲಿದೆ. ಮನುಷ್ಯ ಬದಲಾಗುತ್ತಾ ಇದ್ದಾರೆ ಹೊರತಾಗಿ ಪಾಶ್ಚಿಮಾತ್ಯಾದಿ ದೇಶಗಳ ಸಂಸ್ಕೃತಿಯನ್ನು ತೆಗೆದುಕೊಂಡು ಮನುಷ್ಯ ನಮ್ಮ ಸಂಸ್ಕೃತಿಯನ್ನು ಬಿಟ್ಟು ಮರೆತು ನಡೆಯಕತ್ತೀವಿ. ಅಣ್ಣ ಬಸವಣ್ಣನವರು ದಿನಾಲು 1,96,000 ಜಂಗಮರನ್ನು ದಿನಾಲು ಪ್ರಸಾದ ಮಾಡಿಸ್ತಿದ್ರು. ಅಣ್ಣವರು ಬಸ್ ಜಯಂತಿ ವಿಚಿತ್ರ ಹೇಳ್ತೀನಿ ಕೇಳಿ ನಿಮ್ಗೆ. ಯಾಕೆ ನೆನೆಸ್ತೀವಿ ನಾವು ಅವ್ರಿಗಂದ್ರೆ 1,96,000 ಜಂಗಮರನ್ನ ನಾನು ದಿನಾಲು ಪ್ರಸಾದ ಮಾಡಿಸಿನೇ ತೀರಬೇಕಂತ ಅವರ ಒಂದು ಸಂಕಲ್ಪ. ಅಷ್ಟೇ ಅಲ್ಲ, ದಿನಾಲು 3 ಸಲ ಪೂಜೆ. ಪ್ರಧಾನ ಮಂತ್ರಿ ಇದ್ದು ನೌಕರಿ ಯಾವ ಕೆಲಸ ಅವರಿಗೆ? ಬಿಜ್ಜಳ ಅರಸನ ಪ್ರಧಾನ ಮಂತ್ರಿಗಳು ತಾವಿದ್ದು ದಿನಾಲು 3 ಸಲ ಪೂಜೆಯನ್ನು ಮಾಡ್ಕೊತಿದ್ರು. ದಿನಾಲು 3 ಸಲ ಪೂಜೆ ಮಾಡ್ಕೊಳ್ಳೋದು, ಲಕ್ಷದ ಮೇಲೆ 96,000 ಗಣಗಳಿಗೆ ಪ್ರಸಾದವನ್ನು ಮಾಡಿಸೋದು ಅಣ್ಣ ಬಸವಣ್ಣವ್ರು ಮಾಡ್ತಿದ್ರು. ಯಾರೋ ಒಬ್ಬರು ನಮಗೆ ಹೋಗಿ ಕೇಳಿದರು, ಲಕ್ಷ ಕೊಡಿ ಹೇಳೋ ಮಾತು. ಬಸವಣ್ಣವ್ರ ದಿನಾಲು 3 ಸಲ ಪೂಜೆ ಮಾಡ್ಕೊತೀರಿ, ದಿನಾಲು ಜಂಗಮ ದಾಸೋಹವನ್ನು ನೀವು ಮಾಡ್ತೀರಿ, ಅಚಾನಕ ನಿಮಗೇನಾರ ಐತಂದ್ರೆ ಹೆಂಗೆ ಮಾಡ್ತೀರಿ? ಸಂಕಟ ನಿಮಗೂ ನಿಮ್ಮ ಜೀವನದೊಳಗೆ ಸಂಕಟ ಬಂದು ಒದಗುತ್ತು ಅಂದ್ರೆ ಪೂಜೆ ಮಾಡ್ಕೋತಿರೋ ಏನು ಬಿಡ್ಕೋತಿರೋ, ದಾಸೋಹ ಮಾಡ್ತಿರೋ ಏನು ಬಿಡ್ತೀರೋ ಕೇಳಿದರು. ಬಸವಣ್ಣವ್ರು ಏನಂತ ಕೇಳಿ, ಅಣ್ಣ ಬಸವಣ್ಣವರೇ ಈ ದಿನಾಲು ಇದು ಕೃತ್ಯವನ್ನ, ಈ ಕಾಯಕವನ್ನ ದಿನಾಲು ಮಾಡಕತ್ತೀರಿ, ಲಕ್ಷದ ಮೇಲೆ 96,000 ಜನರಿಗೆ ಪ್ರಸಾದ ಮಾಡುತ್ತೀರಿ, ದಿನಾಲು 3 ಸಲ ಪೂಜೆ ಮಾಡ್ಕೋತೀರಿ, ದೇಶದ ರಾಜಕಾರಣ ಲೆಕ್ಕವನ್ನು ಪದ್ಧತಿ ಮಾಡ್ತೀರಿ, ಇಷ್ಟೆಲ್ಲ ಕಾಯಕ ನಿರಂತರವಾಗಿ ಮಾಡಕತ್ತೀರಿ. ನಿಮ್ಗೆ ಅಚಾನಕ ಆಪತ್ಕಾಲ ಏನಾರ ಬಂತು ಅಂದ್ರೆ ಈ ಕಾಯಕ ನಿಂದ್ರಿಸ್ತೀರೋ ಏನು ಬಿಡ್ತೀರೋ ಕೇಳಿದರು. ಅವಾಗ ಬಸವಣ್ಣ ಅಂತ ಕೇಳಿ ಎಷ್ಟು ಧೈರ್ಯ ಕಟ್ಟದವರು. ಅಣ್ಣ ಬಸವಣ್ಣವರು ವಚನವಾಗಿ ಹೇಳಿಕೊಂಡು ಬಂದ್ರು ಏನಂತ, ಎನ್ನ ಶಿರ ಹರಿದು ಹೋಗಲಿ, ಎನ್ನವರು ಇನ್ನೊಬ್ಬನ ಕೂಡಿ ಹೋಗಲಿ. ಎಂಥ ಧೈರ್ಯ ಗಟ್ಟಿ ನೋಡ್ರಿ. ಎನ್ನ ಶಿರ ಹರಿದು ಹೋಗಲಿ, ಎನ್ನವಳು ಇನ್ನೊಬ್ಬನ ಕೂಡಿ ಹೋಗಲಿ, ಎನ್ನ ಅರ್ಥ ಅನರ್ಥವಾಗಲಿ, ಎನ್ನ ಮಕ್ಕಳು ನನ್ನ ನಡು ರಸ್ತೆಯಲ್ಲಿ ತಂದು ಸೀಳಲಿ. ಏನು ಮಾಡಿದರೂ ಕೂಡ, ಏನು ಬಿಟ್ಟವರು ಕೂಡ ದಿನಾಲು 3 ಸಲ ಲಿಂಗ ಪೂಜೆಯನ್ನು ಮಾಡಿಕೊಳ್ಳುವೆ, ಏನಾದರೂ ಕೂಡ ನಾವು ಜಂಗಮ ದಾಸೋಹ ಮಾಡುವೇನೆಂದರೆ ಕೂಡಲ ಸಂಗಮ ದೇವ ಅಂದರು. ಇಷ್ಟು ಧೈರ್ಯ ಗಟ್ಟಿ ಆಗ್ಬೇಕು ನೋಡ್ರಿ. ನನ್ನ ಕೈ ಹಿಡಿತಕ್ಕಂಥ ಹೆಂಡತಿ ನನ್ನ ಎದುರಿಗೆ ಇನ್ನೊಬ್ಬನ ಜೊತೆಗೂಡಿ ಓಡೋಗಲ್ಲ. ನಾಯಲ್ಲಿ ಪೂಜೆ ಮಾಡ್ಕೊಳ್ಳೋದು ಬಿಡಂಗಿಲ್ಲ. ಪುರಾಣ ಕೇಳಕ್ಕೆ ಬರ್ರಿ ಅಂದ್ರೆ ಆಗಂಗಿಲ್ಲ ಅಂತೇಳಿ, ಒಂದೇ ಒಂದು ತಾಸು ಪುರಾಣ ಕೇಳಕ್ಕೆ ಬರ್ರಿ, ಪ್ರವಚನ ಕೇಳಕ್ಕೆ ಬರ್ರಿ ಅಂದ್ರೆ ಆಗಂಗಿಲ್ಲ ಅಂತೀವಿ. ಅವ್ರೆಷ್ಟು ಧೈರ್ಯ ಗಟ್ಟಿ ಮಾಡ್ಯಾರ ನೋಡ್ರಿ. ನನ್ನ ಜೊತೆಗೆ ಇರ್ತಕ್ಕಂಥ ನನ್ನ ಹೆಂಡತಿ, ನನ್ನ ಸತಿ ಆಗಿರ್ತಕ್ಕಂಥವಳು ನನ್ನ ಎದುರಿಗನೆ ಇನ್ನೊಬ್ಬನ ಜೊತೆಗೆ ಓಡೋಗಲಕ್ಕೆ, ನನ್ನ ಅರ್ಥ ಎಲ್ಲ ಸುಟ್ಟು ಭಸ್ಮಾಗಲಕ್ಕೆ, ನಾನು ಗಳಿಸಿರ್ತಕ್ಕಂಥ ಸಂಪತ್ತು ಎಲ್ಲವೂ ಕ್ಷಣಾರ್ಧದೊಳಗೆ ನಾಶ ಆಗಲಿ, ಸುಟ್ಟು ಹೋಗಲಿ. ಏನಾದರೂ ಕೂಡ ನನ್ನ ಒಡಲಿಂದ ಹುಟ್ಟಿರ್ತಕ್ಕಂಥ ಮಕ್ಕಳು ದಾರ್ಯಾಗ ತಂದು ಇಂಥದ್ದು ಯಾಕೆ ಕೆಲಸ ಮಾಡಕತ್ತಿದೆಯೋ ಅಂತ ನಡು ರಸ್ತೆಯಲ್ಲಿ ಖಡ್ಗದಿಂದ ನನ್ನ ಶರೀರವನ್ನ ತುಂಡು ಮಾಡಿದರೂ ಕೂಡ ನಾನು ನಿತ್ಯ ಜಂಗಮ ದಾಸೋಹ ಮಾಡಿ ಲಿಂಗ ಪೂಜೆಯನ್ನು ಮಾಡಿಕೊಳ್ಳುವುದೆಂದರು. ಅಂದಾಗ ಮಾತ್ರ ಅವ್ರ ಪೂಜೆ ನಾವು ಮಾಡ್ತೀವಿ, ಸುಮ್ಮನೆ ಮಾಡ್ತೀವನ್ರಿ? ಇಲ್ಲ 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 ಇಲ್ಲ
ಇಂಥವರ ಒಡನಾಟದೊಳಗೆ ನಾವು ನೀವೆಲ್ಲ ಮಾಡಿ ಬದುಕಾಕತ್ತೇವೆ. ಕೊಳ್ಳೋರು ಲಿಂಗ ಕಟ್ಟರು, ನಾವು ಲಿಂಗಾಯತು, ನಾವು ವೀರಶೈವರು. ಎಲ್ಲಿ ಬಂತಪ್ಪ, ಎಲ್ಲಿಗೆ ಬೋರ್ಡ್ ಬಂದ ಅಂತಂದ್ರೆ ವೀರಶೈವ ಲಿಂಗಾಯತ ಖಾನಾವಳಿ ಅಂತ ಬೋರ್ಡ್. ಏನದ್ರ ಹೆಸರ? ವೀರಶೈವ ಲಿಂಗಾಯತ ಖಾನಾವಳಿ. ಮತ್ತೆ ಊಟ ಏನಿರ್ಬೇಕ್ರಿ? ಒಳಗೆ ಊಟ ಏನಿರ್ಬೇಕು ಹೇಳಿಲ್ಲ? ಡಾಬಾ ಕೊಟ್ಟಿದ್ದೇನೆ ಮೊದಲ. ಅದಕ್ಕೆ ಹೇಳ್ತೇನೆ. ಬೋರ್ಡ್ ಹೆಸರೇನು? ವೀರಶೈವ ಲಿಂಗಾಯತ ಖಾನಾವಳಿ ಅಂದ್ರೆ ಅಲ್ಲಿ ರೊಟ್ಟಿ ಪಲ್ಯ ಅನ್ನ ಇರ್ಬೇಕು. ಬೋರ್ಡಿನ ಮ್ಯಾಲ ವೀರಶೈವ ಲಿಂಗಾಯತ ಖಾನಾವಳಿ. ಒಳಗೆ ಊಟ ಯಾವುದು ತಿಳಿತದಲ್ಲ? ನಮ್ಮ ಪುರುಷ ಬಳಗದ ಜಲ್ದಿ ತಿಳಿದ ಡಾಬಾಕ್ ಹೋಗೋ ಹೇಗಿರೈತಿ. ನಾವು ಸಣ್ಣವರಿದ್ದಕ್ಕಾರ ಒಬ್ಬರು ಮನೆಗೆ ವರದಾಶಂಕರ ಪೂಜಾಕ್ಕೆ ಹೋಗಿದ್ದೆ. ಶುಕ್ರವಾರ ದಿವಸ ವರದಾಶಂಕರ ಪೂಜಾಕ್ಕೆ ಹೋಗಿದ್ದೆ. ಪೂಜಾ ಮುಗಿಸ್ಬೇಕು, ಪ್ರಸಾದ ಮಾಡಿಸ್ಬಂದೆ. ಮರುದಿವ್ಸ ಶನಿವಾರ ಮತ್ತು ಹೆಣ್ಮಗಳು ಮನೆಗೆ ಬಂದರು. ತತ ದುಡ್ಕ ಕೊಟ್ಟು ಬರಗತ್ತೆ ನಡಿ ಅಂದರು. ಯಾಕವ ನಿನ್ನೆ ಬಂದಿದ್ದಲ್ಲ ವರದಾಶಂಕರ ಪೂಜೆ, ನಿನ್ನೆ ಮುಗಿಸಿವಿ. ಇವತ್ತೇನು ಶನಿವಾರದ ವಾರಲ್ಲ ತಿಥಿ ಅಲ್ಲ, ಇವತ್ತೇ ಯಾಕ? ಇಲ್ಲಪ್ಪ, ನಮ್ಮ ಮನ್ಯಾಗ ಕೋಳಿ ಹೊಕ್ಕು ಹೊರಗೆ ಬಂದದ, ಅಪವಿತ್ರ ಆಗ್ಯದ, ದುಡ್ಕಾಕ್ ಕೊಡಗತ್ತೆ ನಡಿ ಅಂದರು. ಕೋಳಿ ಹೊಕ್ಕದ ಮನ್ಯಾಗ ಹೊರಗೆ ಬಂದದ, ಕೋಳಿ ಹೊಕ್ಕು ಹೊರಗೆ ಬಂದ ನನ್ನ ಮನೆ ಅಪವಿತ್ರ ಆಗ್ಯದ, ಅದ್ರ ಸಲುವಾಗಿ ದುಡ್ಕಾಕ್ ಕೊಡಗತ್ತೆ ನಡಿ ಅಂದರು. ಈಗ ಕೋಳಿ ಒಳಗೆ ಹೋಗೋದಲ್ಲ, ಹಂದಿ ಒಳಗೆ ಹೋದ್ರೂ ಹೊರಗೆ ಬರಂಗಿಲ್ಲ, ಪಂಕ ಸಹಿತ ಹೊರಗೆ ಬರಂಗಿಲ್ಲ. ಯಾಕ? ತಿನ್ನಾಕತ್ತಾವ, ಅನ್ನ ಉಣಕ್ಕೆ ಬಿಟ್ಟವ. ವೇದಗಳಲ್ಲಿ ಹೇಳ ಯಾವುದು ತಿನ್ನಬೇಡ ಅಂತ ಹೇಳ್ಯಾರ, ಯಾವುದು ಕುಡಿಬೇಡ ಅಂತ ಹೇಳ್ಯಾರ, ಯಾವುದು ನೋಡಬೇಡ ಅಂತ ಹೇಳ್ಯಾರ. ವಿಹಿತಗಳೆಲ್ಲ ಬಿಟ್ಟಿವಿ, ನಿಷೇಧಗಳನ್ನೆಲ್ಲ ಬಿಟ್ಟಿವಿ. ಯಾವುದು ಕುಡಿಬೇಡ, ಯಾವುದು ನೋಡಬೇಡ, ಯಾವುದು ಮಾತಾಡಬೇಡ ಅಂತ ಹೇಳ್ಯಾರ, ಅದ ಮಾಡಕಂತೀವಿ. ಹೇಳಕತ್ತೀವೇನೋ ನಾವು ವೀರಶೈವರು. ಎಲ್ಲಿಂದಪ್ಪ ನಿಮ್ಮ ಧರ್ಮ? ಉದಾಹರಣೆ ಹೇಳ್ತೀನಿ ಕೇಳ್ರಿ. ಕಾಶ್ಮೀರ ದೇಶದ ರಾಜ ಮಹಾದೇವ ಗೋಪಾಲ ಅಂತ. ಮಹಾದೇವ ಗೋಪಾಲ ಕಾಶ್ಮೀರ ದೇಶದ ರಾಜ. ರಾಣಿ ಹೆಸರು ಗಂಗಾಂಬಿಕೆ. ರಾಜ ರಾಣಿಯರಿಬ್ಬರು ಕೂಡಿ ಎಷ್ಟು ಸುಂದರ ಸಂಸಾರ ಮಾಡ್ತಿದ್ರು ರಾಜಸ್ಥಾನದೊಳಗೆ. ತಮ್ಮದೇ ಇರತಕ್ಕಂಥ ಆಸ್ಥಾನದೊಳಗೆ ಭಕ್ತಿ ಸಂಪನ್ನರು. ದಿನಾಲು 4,000 ಜಂಗಮರನ್ನು ಪ್ರಸಾದ ಮಾಡಿಸ್ತಿದ್ರು. ಜಂಗಮ ಪ್ರೇಮಿಗಳು ದಿನಾಲು 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 ಬಿಡದೆ ಅವರಿಗೆ ಜಂಗಮ ಸೇವೆಯನ್ನು ಮಾಡಿ, ಜಂಗಮ ಪ್ರಸಾದವನ್ನು ಮಾಡಿ ತೃಪ್ತಿಪಡಿಸಿ ಬಿಡ್ತಿದ್ರು. ಅವರು ಕಾಯಕ ಆಗಿಬಿಟ್ಟಿತ್ತು. ಭಗವಂತ ನಮಗೆ ಏನ್ ಬೇಕೆಲ್ಲ ಕೊಟ್ಟಾನ, ಪರಮಾತ್ಮ ನಾವು ಬಯಸಿದ್ದನ್ನೆಲ್ಲ ಕೊಟ್ಟಾನ ಅಂದ ಬಳಿಕ ಜಂಗಮರಿಗೆ ಒಂದಿಷ್ಟು, ಬಂದಿರತಕ್ಕಂಥ ಮಹಾನುಭಾವರಿಗೆ, ಭಿಕ್ಷುಕರಿಗೆ, ಬಡವರಿಗೆ ಒಂದಿಷ್ಟು ನಾವು ಕೊಟ್ಟಿವಿ ಅಂದ್ರೆ ನಮ್ಮ ಮನಸ್ಸು ಸಂತೋಷ ಆಗ್ತದ, ತೃಪ್ತಿ ಆಗ್ತದ ಅಂತೇಳಿ ಆ ಇಬ್ಬರು ರಾಜ ರಾಣಿ 4,000 ಜಂಗಮರಿಗೆ ದಿನಾಲು ಪ್ರಸಾದ ಮಾಡಿಸ್ತಿದ್ರು. ಕಾಯಕ ಆಗಿರ್ತದೆ. ಪ್ರಾಸಂಗಿಕವಾಗಿ ಅಚಾನಕ ಅಣ್ಣ ಬಸವಣ್ಣವರಿಗೆ 1,92,000 ಜಂಗಮರಿದ್ರು. 96,000 ಆಗಬೇಕಾದ್ರೆ 4,000 ಜಂಗಮರು ಕಡಿಮೆ ಬಿದ್ದರು. ಆವಾಗ ಒಬ್ಬ ದೂತನನ್ನು ಕಳುಹಿಸಿ ಆ ಕಾಶ್ಮೀರ ದೇಶಕ್ಕೆ ಕಳುಹಿಸಿ 4,000 ಜಂಗಮರನ್ನು ಕರ್ಕೊಂಡು ಬಂದರು ಕಲ್ಯಾಣಕ್ಕೆ. ಕಾಶ್ಮೀರ ದೇಶದೊಳಗಿರ್ತಕ್ಕಂಥ 4,000 ಜಂಗಮರೆಲ್ಲರೂ ಏಕಕಾಲಕ್ಕೆ ಕಾಣದೇ ಇರುವಾಗ ಕಾಣಿಸಲಾರ ಸಲುವಾಗಿ ಮಹಾದೇವ ಗೋಪಾಲ ಗಂಗಾಂಬಿಕೆ ರಾಜರಾಣಿಗೆ ಚಿಂತೆ ಆಯಿತು. ನಾಳಿನ ದಿವಸ ಜಂಗಮ ಪ್ರಸಾದ ಮಾಡಲಾರ್ದೆ ನಾವು ಮಾಡಂಗಿಲ್ಲ. ಇದೇನಾಯ್ತು? 4,000 ಜನ ಎಲ್ಲಿ ಹೋದ್ರು ಜಂಗಮರು? ದುಃಖ ಆತವ್ರಿ. ಪರಮಾತ್ಮನಿಗೆ ಕೇಳಪ್ಪ, ಭಗವಂತ ನಾವು ಸೇವೆ ಮಾಡತಕ್ಕಂಥ ಜಂಗಮರು ಏಕಾಏಕಿಯಾಗಿ ಕಾಣದೆ ಹೋಗಿಬಿಟ್ಟಾರ, ಎಲ್ಲಿ ಹೋಗಿಬಿಟ್ಟಾರ ಗೊತ್ತಿಲ್ಲ. ಅವರಿಗೆಲ್ಲರೂ ಸೇವೆ ಮಾಡಿದ್ರೆ ನಮ್ಮ ಜನ್ಮ ಸಾರ್ಥಕ ಆಗ್ತದ. ಪರಮಾತ್ಮ ಇದೇನು ಮಾಡಿಬಿಟ್ಟು ಭಗವಂತ ಅಂಥೇಳಿ ಇಬ್ಬರು ಮಲ್ಕೊಂಡ್ರು. ಚೋರ ಚಿಕ್ಕಯ್ಯ ಅಂತ ತಿಳ್ಕೊಂಡು ಹೇಳಿ ಅವಧೂತ ನನ್ನ ದೇಶದೊಳಗೆ ಎಲ್ಲ ಕಡೆ ತಿರುಗಾಡಕ್ಕೆ ಬಿಟ್ಟರು. ಅವ ಹೋಗಿ ಅನುಭವ ಮಂಟಪಕ್ಕೆ ಬಸವ ಕಲ್ಯಾಣಕ್ಕೆ ಹೋಗಿ ನೋಡಿದ. ಎಲ್ಲ ಜಂಗಮರನ್ನು ನೋಡಿದ. ಎಲ್ಲ ಜಂಗಮರನ್ನು ನೋಡಿದ ಕ್ಷಣ ಅಣ್ಣನವರನ್ನು ನೋಡಿದ, ಬಸವಣ್ಣನವರನ್ನು ನೋಡಿದ. ಗುಪ್ತಚರ ಇಲಾಖೆಯೊಳಗೆ ಚೋರ ಚಿಕ್ಕಯ್ಯ ಹೋಗಿ ಅಣ್ಣನವರ ಎದುರಿಗೆ ನಿಂತ. ಅವನ ದೃಷ್ಟಿ ಅಣ್ಣನವರ ಮೇಲೆ, ಅಣ್ಣನ ದೃಷ್ಟಿ ಅವರ ಮೇಲೆ ಬಿದ್ದ ಕ್ಷಣ ನಾ ಯಾವ ಕೆಲಸಕ್ಕೆ ಬಂದಿನ ಅನ್ನೋದು ಸಹಿತ ಮರ್ತ. ಮಹಾದೇವ ಗೋಪಾಲ ತ್ರಿಕಾಲ ಜ್ಞಾನಿಗೆ ಗೊತ್ತಾತು. ಆವಾಗ ಅವ ಏನು ಮಾಡಿದ ಅಂತಂದ್ರೆ ಈ 4,000 ಜಂಗಮರನ್ನು ಎಲ್ಲಿ ಹೋಗ್ಯಾರ
ಅಂತವನಿಗೆ ಗೊತ್ತಾಯಿತು ಜ್ಞಾನಿವಂತ ಪುರುಷ. ಅವಾಗ ಏನು ಮಾಡ್ದ, ಇವ್ರು ಎಲ್ಲಿ ಆದರೂ ಹೋದ್ರೆ ಅವ್ರ ಅಣ್ಣ ಬಸವಣ್ಣವ್ರ ಸ್ಥಾನಕ್ಕನ ಹೋಗ್ಯಾರ, ನಾವು ಅಲ್ಲೇ ಹೋಗ್ಬೇಕು. ರಾಜನ ಪದವಿಯನ್ನ ತ್ಯಾಗ ಮಾಡಿದರು. ರಾಜ ತಾನು ಸ್ವಂತ ರಾಜ್ಯದ ರಾಜ್ಯ ಪದವಿಯನ್ನ ತ್ಯಾಗ ಮಾಡಿದ. ಸಾಕಿನ್ನು ಈ ಸಂಸಾರ ರೂಪ ಪ್ರಪಂಚ ನನಗೆ ಸಾಕು, ನನಗೆ ಬೇಕು ಪರಮಾತ್ಮನ ಸೇವೆ, ಜಂಗಮನ ಸೇವೆ ನನಗೆ ಬೇಕು ಅಂತ ಹೇಳಿ ಆ ಮಹಾದೇವ ಗೋಪಾಲ ಇದ್ದ ಒಬ್ಬ ಮಗನಿಗೆ ಪಟ್ಟ ಕಟ್ಟಿ ಇಡೀ ಸಾಮ್ರಾಜ್ಯವನ್ನು ತ್ಯಾಗ ಮಾಡಿ ವೈರಾಗ್ಯ ಮೂರ್ತಿಯಾಗಿ ಹೊಂಟ. ಎಲ್ಲಿಗೆ? ಬಸವ ಕಲ್ಯಾಣಕ್ಕೆ ವೈರಾಗ್ಯ ಮೂರ್ತಿಯಾಗಿ ಹೊಂಟ. ಅಲ್ಲ, ಅವ ಹೋಗಲಕ್ಕ ಜೊತೆಗೆ ಅದಳಲ್ಲ ರಾಣಿ. ಅಕ್ಕಿ ಅಂದಳು, ಅಲ್ರಿ ನಿಮಗೆ ಬಂದ ದುಃಖ ನನಗೆ ಬಂದಂಗಲ್ಲ. ಅಲ್ಲ, ನಿಜವಾದ ಹೆಂಡತಿಯರು ಹಿಂಗಂತಾರ, ನಿಜವಾದ ಸತಿಯರು ಹಿಂಗಂತಾರ. ಪತಿದೇವ ನಿಮಗೆ ಬಂದ ದುಃಖ ನನಗೋದ, ನನಗೆ ಬಂದ ದುಃಖ ನಿಮಗೋದ. ಸತಿ ಪತಿಗಳಂತ ಆಗಿದ್ದ ಭಕ್ತಿ ಹಿತವಾಗಿಪ್ಪದು ಶಿವಂಗೆ ಅಂತ ದೇವರ ದಾಸನವರು ಹಿಂದಿನ ಜನ್ಮದೊಳಗೆ ಹೇಳ್ಕೊಂಡು ಬಂದಾರ. ನಿಮಗೆ ದುಃಖ ಬಂದದ, ದುಃಖ ನನಗೂ ಬಂದದ. ನೀವು ನಡೆದ್ರಿ ಅಂದ್ರೆ ರಾಜನ ಪದವಿ ನೀವು ತ್ಯಾಗ ಮಾಡಿರಿ ಅಂದ್ರೆ ರಾಣಿ ಪದವಿ ನಾನು ತ್ಯಾಗ ಮಾಡ್ತೀನಿ, ನಾನು ನಿಮ್ಮ ಜೊತೆಗೆ ಬರ್ತೀನಿ ಅಂತ. ನಾ ಪುರುಷ ಬಳದವ್ರಿಗೆ ಎಲ್ಲರಿಗೂ ಹೇಳಕ್ಕೆ ಇಚ್ಛಾ ಮಾಡ್ತೀನಿ, ನೀವು ಹೇಳ್ದಂಗ ನಿಮ್ಮ ಮನೆಯ ಹೆಣ್ಮಕ್ಳು ಕೇಳ್ತಿದ್ರು ಅಂದ್ರೆ ಅವ್ರ ಧರ್ಮ ಪತ್ನಿ ಮೀ ಕಾಯಿಸಂತೆ ಐತಕ್ಕ ನೀ ಸುಮ್ಮನೆ ಸಗಳ ಲೋಕಲ್ಲ. ನಾ ಏನು ಹೇಳಕತ್ತೀನಿ ತಿಳಿ, ನಮ್ಮ ಶಂಕರ್ ನಗಲಗತ್ತಾನ ಬಹುಶಃ ಕೇಳ್ತಾರೆ ಲೈಕ್ ನಾವು ಬಣ್ಣ. ನೀವು ಹೆಂಗೆ ಹೇಳ್ತೀರಿ ಹಾಂಗ ನಿಮ್ಮ ಮನೆಯವ್ರು ಕೇಳ್ತಿದ್ರು ಅಂದ್ರೆ ಅವರು ನಿಮ್ಮ ಧರ್ಮ ಪತ್ನಿ. ಅವ್ರು ಹೇಳ್ದಂಗೆ ನೀವು ಕೇಳ್ತಿದ್ರಿ ಅಂದ್ರೆ ನಿಮ್ಮ ಕರ್ಮ ಪತ್ನಿ. ಏನೋ ನಿಮ್ಮ ಕರ್ಮ ಅಂಥದ್ದಿಂಥದಾದ ಇಂಥವು ಭೇಟಿಗ್ಯಾವ. ಈಗ ನೀವು ಅವ್ರಿಗೆ ಏನೋ ಅನ್ನಪ್ಲೆ ಸಾಧ್ಯ ಇಲ್ಲ. ಅಚಾನಕ್ ಏನಾರೆ ಅಂದ್ರೆ ಆಧಾರ್ ಕಾರ್ಡ್ ಬಂದ ಪುಕಟ್ ನಡೆದ್ರು ಪರ್ಸ್ ಬೆಗೆ ಹಾಕೊಂಡು ಕುಂಡ್ರಿ ಈಗ ಬರ್ತಾ ಇಲ್ಲಿ ಅಂತ ತಿಳ್ಕೊಂಡೆ. ಎಂಥ ವಿಚಿತ್ರ ನೋಡ್ರಿ. ರಾಜನ ಪದವಿ ನೀ ತ್ಯಾಗ ಮಾಡಿದ, ನಾನು ರಾಣಿ ಪದವಿಯನ್ನ ತ್ಯಾಗ ಮಾಡ್ತೇನೆ, ನಾನು ಜಂಗಮ ಪೂಜೆಯನ್ನ ಮಾಡಲಿಕ್ಕೆ ಬರ್ತೀನಿ ಅಂತ ಹೇಳಿ ಆ ಗಂಗಾಮಯದೇವಿ ರಾಣಿ ಪದವಿಯನ್ನ ತ್ಯಾಗ ಮಾಡಿ ಮಗನಿಗೆ ಪಟ್ಟಗಟ್ಟಿ ಇಬ್ಬರು ದಂಪತಿಗಳು ರಾಜ ರಾಣಿ ಇಬ್ಬರು ಬಸವ ಕಲ್ಯಾಣಕ್ಕೆ ನಡ್ಕೊಂತ ಬರ್ತಾರೆ. ಕಾಷಾಯ ಎಂಬರ ವೇಷ, ದಿನಾಲು ರೇಷ್ಮೆ ಬಟ್ಟಿ ಮೈ ಮೇಗ, ಬಂಗಾರ ಕಿರೀಟ ಮೈ ಮೇಲ, ಲಕ್ಷ ಲಕ್ಷ ಸೈನಿಕರು ಕೈಯೊಳಗೆ ಹಾಳಾಗಿದ್ದಕ್ಕಂತ ಎಲ್ಲವನ್ನ ಮರೆತು ಬರಗಾಲಲ್ಲೇ ನಡ್ಕೊಂತ ಬರ್ತಾರೆ 4000 ಕಿಲೋಮೀಟರ್. ಪ್ರಪಂಚ ತ್ಯಾಗ ಮಾಡೋದಷ್ಟು ಸರಳಲ್ಲ. ಒಂದು ತಾಸು ಪುರಾಣ ಕೇಳಕ್ಕೆ ಬರ್ರಿ ಅಂದ್ರೆ ನಾವು ಆ ಕಡೆ ಹೋದಂದ್ರೆ ಈ ಮನೆ ಯಾರು ನೋಡೋರು ಅಂತೀವಿ ನಾವು. ಇಡೀ ಪ್ರಪಂಚ ತ್ಯಾಗ ಮಾಡಿ ವೈರಾಗ್ಯ ಬರ್ಬೇಕಲ್ರಿ. ದೃಷ್ಟವಾದ ಶ್ರಮಿಕ ವಿಷಯ ದೃಷ್ಟ ವಶಿಕಾರ ಸಂಜ್ಞಾ ವೈರಾಗ್ಯ ಅಂತ ತಿಳ್ಕೊಂಡು ಚಾತ್ರ ಬರೀತದ. ವೈರಾಗ್ಯ ಬರೋದು ಭಾಳಷ್ಟು ಕಠಿಣ. ಮುದುಕಿ ಜಗಳಾಡ್ತಿತ್ತು. ದಿನಾಲು ಜಗಳಾಡೋರೇ ಮುದುಕಿನೇ. ದಿನಾಲು ಜಗಳಾಡ್ತಿದ್ರು. ಊರು ಹೊರಗೆ ಒಂದು ಮಠ 2 ಕಿಲೋಮೀಟ್ರ್ ಮ್ಯಾಗ. ಗುರುಗಳು ಶಿಷ್ಯ ಮಕ್ಕಳು ಇವರು. ಮುದುಕಿ ಜಗಳ ತೆಗೆದಾಗ ಚೆನ್ನ ಮುದುಕ ಅಂತಿದ್ದ, ನೀ ಹಿಂಗೆ ಜಗಳ ತೆಗಿಬೇಡ ಅಂತ ಜೋಡಿ, ನೀ ಹಿಂಗೆ ದಿನ ಜಗಳ ತೆಗಿಲಿತ್ತ ನಾ ಹೋಗ್ತಾನೆ ಗುರುವಿನ ಮಟ್ಟಕ್ಕೆ ಅಂತಿದ್ದ. ಅದೊಂದು ರೂಢಿ ಹಾಕೊಂಡಿದ್ದ. ನೀ ದಿನಾನು ಹೋಗ್ತಾ 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 ಅಂತ ಅವ ಅಂತಿದ್ದ, ನೀ ಜಗಳ ತೆಗಿಲಿಕ್ಕೆ ಹೋಗ್ಬೇಡ, ನೀ ಜಗಳ ತೆಗದಿ ಎದ್ರೆ ನಾ ಹೋಗ್ತಾನೆ ಗುರುವಿನ ಮಟ್ಟಕ್ಕೆ ಅಂತಿದ್ದ. 1 ತಿಂಗಳು ಕೇಳಿದ್ರು, 2 ತಿಂಗಳು ಕೇಳಿದ್ರು, ವರ್ಷ ಕೇಳಿದ್ರು, 2 ವರ್ಷ ಕೇಳಿದ್ರು. ಕೇಳಿ 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 ಬ್ಯಾಸರ ಆಯ್ತು ಮುದುಕಿಗೆ. ಒಂದು ದಿವಸ ಮಧ್ಯಾಹ್ನ ಮುಂಜಾನೆ 10:30 ಗಂಟೆ ಸುಮಾರಕ್ಕೆ ಏನೋ ಚಾಕ್ಕೆ ಒಂದು ಸಕ್ಕರೆ ಒಂದು ಸ್ವಲ್ಪ ಕಡಿಮೆ ಹಾಕಿತ್ತು ನೋಡ್ರಿ ಮುದುಕಿ. ಅವಾಗ ಚಾ ಮಾಡಿದ್ವಿ. ಚಾ ಇದಕ್ಕೆ ಚಾ ಅಂತಾರ. ಮುದುಕಿಯಾಗಿ ಮಣ್ಣಿನ ನಡಿ ಅಡುಗೆ ಮಾಡಕ್ಕೆ ಬರ್ತಾರೆ ನನಗೆ ಬೈಯಾಕೆ ಶುರು ಮಾಡಿದ. ನೋಡ್ರಿ ಭಾಳಷ್ಟು ಬೈಲಿಕ್ಕೆ ಹೋಗ್ಬೇಡ್ರಿ, ಈ ಸುದಿನ ನಿಮ್ದು ಹೇಳಿ ಹೇಳಿ ಕೇಳಿ ಕೇಳಿ ಸಾಕಾಗ್ಯದ. ಇನ್ನು ಮುಂದೆ ನಾನು ನೀವು ಹೇಳ್ದಂಗೆ ಕೇಳಂಗಿಲ್ಲ. ನನ್ನ ಪಾಡಿಗೆ ನಿನ್ನ ಪಾಡಿಗೆ ಅಂದಳಕ್ಕೆ. ಅವಾಗ ಮುದುಕಿ ಹಂಗೆ ಅಂದ್ಕೊಳ್ಳಿ, ನೀನೇ ನನಗೆ ಹಿಂಗೆ ನಾಕತ್ತಿದೆ ಅಂದ ಬಳಿಕ ನಾ ಹೋಗ್ತೇನೆ ನಾನು ಗುರುವಿನ ಮಟ್ಟಕ್ಕೆ ಅಂತಂದ. ಅವಾಗಕ್ಕೆ ಮುದುಕಿ ಹೇಳಿದ್ರು, ನೀ ಒಂದು ಕ್ಷಣನೂ ಮನೆಗೆ ಇರಬೇಡ ಅಂದಳಕ್ಕೆ. ಒಂದು ಕ್ಷಣನೂ ನೀ ಮನೆಗೆ ಹೋಗ ಮೊದಲು ಗುರುವಿನ ಮಟ್ಟಕ್ಕೆ ಅಂತ ಹೇಳಿದ ಕ್ಷಣ ಮುದುಕಿಗೆ ವೈರಾಗ್ಯ ಬಂತ್ರಿ. ವೈರಾಗ್ಯ ಬಂದ ತಕ್ಷಣ ಸಾಕೆ ಸಾಕು ಸಂಸಾರ ಏನದು ಎಲ್ಲ ಮಾಡಿ ಇಲ್ಲೇ ಬಿಟ್ಟು ಹೋಗೋದ. ಇನ್ನು ಮುಂದೆ ಯಾಕಂದ್ರೆ ಗುರುವಿನ ಮಟ್ಟಕ್ಕೆ ಹೋಗೋಣ ಅಂತೇಳಿ ಹೊಂಟ. ಬಾಗಲು ಮುಸ್ತು ಮನೆ ಬಾಗಲು ಮುಸ್ತು ಹೊಂಟ ಮುದುಕ ಊರ ಹೊರಗೆ ನಡೆದ. ಸ್ವಲ್ಪ ಊರು ದಾಟ್ತಾನ ಅನ್ನೋದ್ರೊಳಗಾಗಿ 10:30 ಗಂಟೆ 11 ಗಂಟೆ ಸುಮಾರ ಅದು ತಾಳಿಕೋಟೆಗೆ ಒಂದು ದೊಡ್ಡ ಫಂಕ್ಷನ್ ಮದಿ, ದೊಡ್ಡ ಸಾಹುಕಾರ ಮದಿ. ಅದು ದೇವರಿಬ್ಬರಿಗೆ ಒಂದು ಲೆಕ್ಸರಿ ನಡೆದಿತ್ತು ಮದಿ. ಆ ರೋಡ್ ಬ್ರೇಕ್ ಅವ್ರಿಗೆ ಲೆಕ್ಚರಿಯರಿಗೆ ಗೊತ್ತಿದ್ದಿದ್ದಿಲ್ಲ. ಅದು ಇಡ್ಬೇಕು ಬಲ್ಲೆ ಮಗಲಾಗಿ ರೋಡ್ ಬಾಜು ಆಗಕ್ಕೆ ನಿಂತಿದ್ದ. ಅದು ಸ್ಪೀಡ್ ಬಂದು ಬಸ್ ಆ ರೋಡ್ ಬ್ರೇಕ್ ಪಾಸ್ ಆಗಿ ಹೋಯ್ತು.
ಆ ರೋಡ್ನಾಗ ಜಂಪಿಗೆ ದೊಡ್ಡದಾಗಿರ್ತಕ್ಕಂಥ ಒಂದು ಸೂಟ್ ಕೇಸ ಮುದುಕುನ ಎದುರಿಗೆ ಬಿತ್ತು. ಮುದುಕುನ ಎದುರಿಗೆ ಬಿದ್ದ ಕ್ಷಣ ಆ ಬೀಳ್ತದ ಅನ್ನೋದ್ರೊಳಗಾಗಿ ಅದು ಬಾಯಿ ಸಹಿತ ಕೀಲಿ ಸಹಿತ ಒಡೆದು ತೆರೆದು ಬಿತ್ತು. ನಿಮಗೆ ನಾನು ನೋಡ್ತೀನಿ, ಅದು 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 ಹಿಂಗೆ ತೆರೆದ ಕ್ಷಣ 10 ತೊಲೆ ಬಂಗಾರ, 5 ತೊಲೆ ಬೆಳ್ಳಿ, ಒಳಗೆ 2 ಲಕ್ಷ ರೂಪಾಯಿ, ರೇಷ್ಮೆ ಪಿತಾಂಬರ ಎಲ್ಲ ನೋಡ್ದ. ಆ ಕಡೆ ಈ ಕಡೆ ಯಾರೇ ನೋಡಿಗಿಡ್ಯಾರ ಅಂತ ತಿಳ್ಕೊಂಡು ನೋಡ್ದ, ಯಾರೂ ನೋಡಲಿಲ್ಲ. ಅದು ದೋತ್ರ ಚಾರಣ ಗಂಟು ಹಾಕಿ ನಿಂತ. ಈಗ ನಾನು ನಿಮಗೆ ಕೇಳ್ತೀನಿ, ಏನು ಈ ಮುದುಕೇನು ಮನೆಗೆ ಹೋಗ್ತಾನೋ ಏನು ಮಠಕ್ಕೆ ಹೋಗ್ತಾನ್ರಿ? ಎಲ್ಲಿಗೆ ಹೋಗ್ತಾಡ್ರಪ್ಪ? ಒಬ್ಬರು ಹೇಳ್ರಿ, ಎಲ್ಲಿಗೆ ಹೋಗ್ತಾನ? ಎಲ್ಲಿಗೆ ಹೋಗ್ತಾಡ್ರಿ? ಅಲ್ಲ, 10 ತೊಲೆ ಬಂಗಾರ, 4 ತೊಲೆ ಬೆಳ್ಳಿ, 2 ಲಕ್ಷ ರೂಪಾಯಿ, ಒಳಗೆ ರೇಷ್ಮೆ ಪಿತಾಂಬರ ಇವೆಲ್ಲ ಸಿಕ್ಕವ. ಮಠಕ್ಕೆ ಹೋಗ್ತೀನಿ ಅಂತ ಹೇಳ್ಯಾರ ಮುದುಕ, ಮನ್ಯಾಗ ಆಣಿ ಮಾಡಿ ಬಂದಾನ. ಇಷ್ಟೆಲ್ಲ ಸಿಕ್ಕದ ನಿನಗೆ ಈ ಸದ್ಯ ಈ ಮುದುಕ ಏನು ಮನೆಗೆ ಹೋಗ್ತಾನೋ ಏನು ಮಠಕ್ಕೆ ಹೋಗ್ತಾನೋ? ಜಗ ಹೇಳಲ್ಲ, ಮನೆಗೆ ಹೋಗ್ತಾನ. ನೀವು ಮನೆಗೆ ಹೋಗೋದಿದ್ರಿ, ನೀವು ಮನೆಗೆ ಹೋಗೋದಿದ್ರಿ, ಮಠಕ್ಕೆ ಬರೋರು ಯಾರು ಇಲ್ಲ. ಅಲ್ಲ, ಆಣಿ ಮಾಡಿದ್ರೆ ಬಂದಾನ, ಸಾಕು ನಿನ್ನ ಮುಖಕ್ಕೆ ಬೆಂಕಿ ಹಚ್ಚ ಅಂತ ತಿಳ್ಕೊಂಡೆ ಮುದುಕ ಮನೆ ಬಿಟ್ಟು ಮಠಕ್ಕೆ ಹೋಗ್ತೀನಿ ಅಂತ ತಿಳ್ಕೊಂಡು ಬಂದಾನ. ರೊಕ್ಕ ಸಿಕ್ಕಾಕ್ಷಣ ಏನು ಮಾಡುವ? ಮಠಕ್ಕೆ ಹೋಗೋಗಿರಕ್ಕೆ ಅವೇ ಅಲ್ಲ, ನಾವೇನಿದ್ದೀವಿ. ಮಠಕ್ಕೆ ಹೋದ್ನವ, ಮನೆಗೆ ಬಂದ, ಬಾಗಲು ಮುಚ್ಚಿತ್ತು, ಬಾಗಲು ಬಡ್ದ. ಯಾಕೆ ಕರೆದ್ರೆ ಯಾರೇ ಹೊರಗಿನವ್ರು ಕೇಳಿಸ್ಕೋತಾರ. ಅವಾಗ ಯಾರಿದ್ಯೋ ನೀ ಮುಂದಿನ ಮನೆಗೆ ಹೋಗಿ ಮುದುಕಿ ಒಳಗೆ ಕೂತಿದ್ದು. ಬೇಡ್ಕೊಳ್ಳೋ ಟೈಮ್ ಅಲ್ಲ ನಿನಗೆ, ಭಿಕಾರಿ ಅಂತ ತಿಳಿದಾಳ. ಬೇಡ್ಕೊಳ್ಳೋ ಟೈಮ್ ಆಗಲ್ಲಿ ಮುಂದಿನ ಮನೆಗೆ ಹೋಗು. ಇಲ್ಲ, ನಾನಾದಿ ನಿನ್ನ ಗಂಡ, ನನ್ನ ಗಂಡ ಮಠ ಸೇರಿ 2 ತಾಸಾಗ, ನನ್ನ ಗಂಡ ಬಾಬು ನಿನ್ನ ದಾರಿ ಮಾಡಿದ್ರೆ ಮನೆಗೆ ಬರಂಗಿಲ್ಲ, ಹೋಗಿ ಮುಂದಿನ ಮನೆಗೆ. ನನ್ನ ಮಾತಾರ ಕೇಳಾಣಿ, ಮಾತಿನಲ್ಲಿ ಚತುರತೆ, ನನ್ನ ಮಾತಾರ ಕೇಳಾಣಿ ಅಂದಾಕ್ಷಣ ಹ್ಞೂ ಅಂತಿದ್ರೆ ಬಾಗಿಲು ತೆರೆದ್ರೆ ಮುದುಕಿ. ಬಾಗಿಲು ತೆರೆದು ಒಳಗೆ ಹೋಗಿ ಮುಚ್ಚು ಬಾಗಿಲಂದ. ಅಡಿಗೆ ಮನೆಗೆ ಹೋದ, ಮುಚ್ಚು ಬಾಗಿಲಂದ. ನೋಡು, ನಾ ಮಠಕ್ಕೆ ಹೋಗ್ತಾ ಅಂದ, ನೀ ಹೋಗಂದಿ. ಇಷ್ಟೆಲ್ಲ ಸಿಕ್ತು ನೋಡಿ, ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ. ಮುದುಕಿ ಸುಂತ ಹೋಗ್ಬೇಕಿಲ್ಲ. ನೀವು 2-3 ವರ್ಷ ಆಯ್ತು ಅಲ್ಲಿರ್ತೀರಿ, ಮಠಕ್ಕೆ ಹೋತ್ ನೋಡು, ಮಠಕ್ಕೆ ಹೋತ್ ನೋಡು. ಅವಾಗೆ ಹೋಗಿದ್ರೆ ಅಂದ್ರೆ ఇంకా ಹೆಚ್ಚಿಗೆ ಸಿಕ್ತಿತ್ತು. ಎಲ್ಲಿ ತ್ಯಾಗ ಬರಬೇಕು? ರಾಜ ಪದವಿಯನ್ನು ತ್ಯಾಗ ಮಾಡಿ ಗಂಗಾಂಬಿಕೆ ಮತ್ತು ಮೋಡಿಗೆ ಮಾರಯ್ಯ, ಯಾರು ಮಹಾದೇವ ಗೋಪಾಲ, ಕಾಶ್ಮೀರ ದೇಶದ ರಾಜ ಪದವಿಯನ್ನು ತ್ಯಾಗ ಮಾಡಿ ಅನುಭವ ಮಂಟಪಕ್ಕೆ ಬರ್ತಾರೆ. ವಿಚಿತ್ರ ಸಂಗತಿ ಅಂದ್ರ ಬ್ರಾಹ್ಮಿ ಮುಹೂರ್ತ 4:30-5 ಗಂಟೆಯ ಸಮಯ ಒಂದು ಅರಣ್ಯದ ಒಂದು ಗಿಡದ ಕೆಳಗೆ ಕುಂತು ಇಬ್ಬರು ರಾಜ ರಾಣಿಯರಿಬ್ಬರು ಕುಳಿತುಕೊಂಡು ಲಿಂಗ ಪೂಜೆಯಲ್ಲಿ ಲೀನನಾಗ್ಯಾರ. ಅಣ್ಣ ಬಸವಣ್ಣನು ತಮ್ಮ ಅರಮನೆಯೊಳಗ ಜಗಲಿ ಮುಂದೆ ಕುಂತು ಲಿಂಗ ಪೂಜೆಯನ್ನು ಮಾಡಿಕೊಳ್ಳುತ್ತಲಿರುವಾಗ ಲಿಂಗದೊಳಗೆ ನೋಡಿದರು ಅರಣ್ಯದೊಳಗಿರ್ತಕ್ಕಂಥ ಆ ಮೋಳಿಗೆ ಮಹಾದೇವ ಗೋಪಾಲ ಮತ್ತು ರಾಣಿ ಇಬ್ಬರು ಲಿಂಗ ಪೂಜೆ ಮಾಡಿಕೊಳ್ಳುತ್ತಮ್ಮ. ಬಸವಣ್ಣವರು ಲಿಂಗ ಪೂಜೆಯೊಳಗೆ ಕುಳಿತಾಗಲೇ ನೋಡಿದರು ದೂರದ ಅರಣ್ಯದ ಮಧ್ಯದಲ್ಲಿ ಕಾಶ್ಮೀರ ದೇಶದ ರಾಜ ರಾಣಿಯರಿಬ್ಬರು ಕುಳಿತುಕೊಂಡು ಲಿಂಗ ಪೂಜೆ ಮಾಡಿಕೊಳ್ಳೋದನ್ನು ಅಣ್ಣ ಬಸವಣ್ಣವ್ರ ಮನೆಯಾಗ ನೋಡಿದರು. ಆವಾಗ ತಮ್ಮ ಸೈನಿಕರನ್ನ, ಒಂದಿಬ್ಬರು ಜನ ಸೈನಿಕರನ್ನ ಕರೆಸಿ, ಹೋಗ್ರಿ, ಅಲ್ಲಿ ಕಾಶ್ಮೀರ ದೇಶದ ರಾಜ ಮಹಾದೇವ ಗೋಪಾಲ ಗಂಗಾಂಬಿಕೆ ಬಂದರ ರಾಜ ರಾಣಿಯರ ಅವರನ್ನು ಸ್ವಾಗತ ಮಾಡ್ಕೊಂಡು ಬರ್ರಿ ಅನುಭವ ಮಂಟಪಕ್ಕಂತ ಹೇಳಿ ರಾಜ ರಾಣಿ ಇಬ್ಬರು ಕರ್ಕೊಂಡು ಬಂದರು. ಪುಣ್ಯಾತ್ಮರೇ, ಅನುಭವ ಮಂಟಪಕ್ಕೆ ಒಳ್ಳೆ ಆಗಮನ ಅವರಿಗಾಯ್ತು. ಕಾಯಕ ಒಂದು ಕೆಲಸ ಕೊಟ್ಟರೆ ಏನಂತ, ಕಟ್ಟಿಗೆಗಳನ್ನು ಕಡ್ದು ಮಾರೋದು. ರಾಜನ ಪದವಿ ಬಿಟ್ಟು ಏನು ಕೆಲಸ ಬಂತು? ಅರಣ್ಯದ ಮಧ್ಯದಲ್ಲಿ ಹೋಗಿ ಅಲ್ಲಿ ಇಲ್ಲಿ ಇರ್ತಕ್ಕಂಥ ಕಟ್ಟಿಗೆಗಳನ್ನು ಕಡಿಯುವುದು, ಆ ಕಡಿದು ಮನೆಗೆ ಮಾರಿ ಮನೆಗೆ ಬಂದಿರತಕ್ಕಂಥ ಸಂಪತ್ತಿನಿಂದ ಪ್ರಸಾದ ಮಾಡೋದು, ಜಂಗಮ ಭಿಕ್ಷೆಯನ್ನು ಮಾಡೋದು. ಕಾಯಕ ಪ್ರಾರಂಭ ಆಯಿತು. ಮನೆಯಿಂದ ಬರುತ್ತಲಿರುವಾಗ ಒಂದೆರಡು ಮಾತುಗಳನ್ನು ಅಂತಾರ ಪತಿ ಮಹಾದೇವ ಗೋಪಾಲ. ಏನಂತ? ನೀನು ರಾಣಿ ಇದ್ದಿ, ನಿಮ್ಮ ಅಪ್ಪನು ರಾಜ ಇದ್ದ, ರಾಜನ ಮಗಳು ನೀನು ರಾಣಿ. ನಾನು ಹೊಂಟಿನಿ ಕಲ್ಯಾಣಕ್ಕ. ಹಾದಿಯೊಳಗೆ ಬಹಳಷ್ಟು ದುಃಖ ಆಗ್ತದ, ಕ್ರೂರ ಮೃಗಗಳು ಇರ್ತವ, ನಾವು ಶ್ರೀಮಂತರಿದ್ದು ಬಡತನ ಅನುಭವಿಸ್ಬೇಕಾಗ್ತದ. ಸ್ವಲ್ಪ ವಿಚಾರ ಮಾಡಿ ನನ್ನ ಜೊತೆಗೆ ಬಾ ಅಂತ ಹೇಳ್ತಾರ. ಆವಾಗ ಹೆಣ್ಮಗಳಾದ ಒಂದು ಮಾತು ಹೇಳ್ತಾರ, ಕೇಳಿ. ಬಂಡಿ ಆನೆ ಭಂಡಾರವಿದ್ದರೇನೋ, ಬಂಡಿ ಭಾಂಡಾರ ಆನೆ ಇದ್ದರೇನೋ, ತಾನುಂಬುದು ಬಡಿಯಕ್ಕೆ
ತನ್ನ ಪತಿದೇವನನ್ನ ಕುರಿತು ಹೇಳ್ತಾರೆ, ರಾಜ ಮಹಾರಾಜ ಹೇಳುತ್ತೇನೆ ಕೇಳು, 1,00,000 ಚೀಲ ಮನೆಗೆ ಹಚ್ಚಿನೆಂದ್ರೂ ಕೂಡ ನಾವು ಊಟ ಮಾಡತಕ್ಕಂಥದ್ದು ಒಂದಿಷ್ಟು ಅನ್ನ ಮಾತ್ರ. ಬಂಡಿ ಬಾಂಡಾರ ಬಿದ್ದೊಡೇನೋ ತಾನುಂಬುದು ಪಡಿಯಕ್ಕೆ, ಕುಡಿಯುವುದು ಒಂದಾವಿನ ಹಾಲು, ಮಲಗುವುದು ಅರ್ಧ ಮಂಚ, ಪುರುಳಿಲ್ಲದ ಸಂಸಾರವನ್ನು ಮೆಚ್ಚಿ ಕೆಡಬೇಡವ ಮಂದ ಮನಸ್ಸನೆ. ತನ್ನ ಪತಿದೇವನನ್ನು ಕುರಿತು ಆಜ್ಞೆ ಮಾಡ್ತಾಳೆ, ಎಷ್ಟು ಶ್ರೀಮಂತಿಕೆ ಇದ್ದರೂ ಕೂಡ ನಾವು ಊಟ ಮಾಡುವುದು 2 ರೊಟ್ಟಿ ಮಾತ್ರ, ಒಂದಿಷ್ಟು ಹಾಲು, ಮಲಗಲಿಕ್ಕೆ ಅರ್ಧ ಮಂಚ, ಈ ಹುರುಳಿಲ್ಲದ ಸಂಸಾರವನ್ನು ಮೆಚ್ಚಿ ನಾವ್ಯಾಕೆ ಕೆಡಬೇಕು, ನಾನು ಬರ್ತೀನಿ ನಿಮ್ಮ ಜೊತೆಗೆ ಅಂತ ಬಂದಳವು. ಹಾಂಗೆ ಬರೋರಿದ್ರಂದ್ರೆ ಧರ್ಮ ಪತ್ನಿ, ಅವಳು ಸತಿ, ಇಲ್ಲದಿದ್ದರೆ ಕರ್ಮ ಪತ್ನಿ. ಕಾಯಕ ಬಂತು ಕಟ್ಟಿಗೆಗಳನ್ನು ಕಡೆದು ಮಾರುವುದು, ಕಟ್ಟಿಗೆಗಳನ್ನು ಕಡೆದು ಮಾರಿ ಅದರಿಂದ ಬಂದಿರತಕ್ಕಂಥ ಸಂಪತ್ತಿನಿಂದ ತಾವು ದಿನಾಲು ಜಂಗಮ ದಾಸೋಹವನ್ನು ಮಾಡ್ಕೊಂತ ಕಾಲಹರಣ ಮಾಡಿದರು. ಸಮಯ ಒಂದು ದಿವಸ ಹಿಂಗೆ ಬಂತು. ಒಂದಾನೊಂದು ದಿವಸ ಅಣ್ಣ ಬಸವಣ್ಣವರು ದಾರಿ ಮೇಲೆ ಬರುತ್ತಲಿರುವಾಗ ಊರ ಹೊರಗೆ ಪರಣಕುಟಿ ಗುಡಿಸಲು ನೋಡಿದರು. ಭಾಳಷ್ಟು ಬಡವರು ಅದಾರ, ಯಾರದಾರ ಗೊತ್ತಿಲ್ಲ ಈ ಮನ್ಯಾಗ. ಬಸವ ಕಲ್ಯಾಣ ಒಂದು ದೊಡ್ಡ ಸಿಟಿ ಅದು. ಊರೊಳಗೆ ಒಂದು ಪರಣಕುಟಿ ಅಂದ್ರೆ ಗುಡಿಸಲ್ದೊಳಗದ ಚಪ್ಪರದಾಗರ. ಇವ್ರು ಯಾರದಾರ ಗೊತ್ತಿಲ್ಲ, ಭಾಳಷ್ಟು ಬಡವರು ಕಣ್ಣಿಗೆ ಕಾಣಿಸ್ತಾರ. ಇವ್ರ ಬಡತನ ನೀಗಿಸುವುದೇ ನನ್ನ ಕರ್ತವ್ಯ ಅದ. ನಾನು ಈ ದೇಶದ ಪ್ರಧಾನಿ ಇದ್ದೀನಿ, ಸೇನೆಗಳ ಅಥವಾ ಸೈನಿಕರ ಒಂದು ದುಃಖ ಬಂತು ನನಗೂ ಬಂದಂಗ ಅಂತ ತಿಳ್ಕೊಂಡು ಹೇಳಿ ಬಸವಣ್ಣವ್ರು ಒಂದು ಕೆಲಸ ಮಾಡಿದ್ರು. ಏನಂತ, ಒಳಗೆ ಹೋಗಿ, ಅಮ್ಮ ಯಾರದ್ರಿ ಮನ್ಯಾಗ? ನಾನು ಅದೇನ್ರಿ, ಬರ್ರಿ ಮಹಾದೇವಮ್ಮ. ಒಳಗೆ ಹೋದರು. ಯಾವ ತಾಯಿ, ನನ್ನ ಲಿಂಗಪ್ಪ ಸ್ವಲ್ಪ ಹಸಿ ಆಗ್ಯದಾನೆ. ಲಿಂಗಯ್ಯನಿಗೆ ಒಂದು ಸ್ವಲ್ಪ ಹಸಿ ಆಗ್ಯದ, ಒಂದಿಷ್ಟು ಅನ್ನ ನೀಡ್ಕೊಡು, ಪ್ರಸಾದ ಕೊಡ್ತೀರಿ? ಹ್ಞೂ ಬರ್ರಪ್ಪ. ಕೈಕಾಲು ಮುಖ ತೊಳ್ಕೊಂಡ್ರು, ಮನೆ ಮೇಲೆ ಕುಂತರು. ಹೆಣ್ಮಕ್ಳ ಮನೆಯಾಗ ಏನಿತ್ತು ಅಂತ ಕೇಳಿದ್ರೆ ಸುಮ್ಮನೆ ಒಂದು ಗಡಿಗೆ, ಆ ಗಡಿಗೆ ಒಳಗೆ ಒಂದಿಷ್ಟು ಅಂಬಲಿ, ಅದ ಅಂಬಲಿ ಒಂದು ತಂಬಿಗೆ ಒಳಗೆ ತಂದು ಕೊಟ್ಲು. ಬಸವಣ್ಣವ್ರು ಸ್ವೀಕಾರ ಮಾಡಿದರು. ಸ್ವೀಕಾರ ಮಾಡಿ ತಾಟೆ ಒಳಗೆ ಒಯ್ಯುತ್ತಲಿರುವಾಗ ತಮ್ಮ ಉಡಿಯೊಳಗಿರ್ತಕ್ಕಂಥ ಒಂದಿಷ್ಟು ಬಂಗಾರದ ನಾಣ್ಯಗಳನ್ನು ಒಂದು ಗಂಟು ಕಟ್ಟಿ ಮೂಲಿಯೊಳಗೆ ಬಿಸಾಕಿದರು. ಲಕ್ಷ ಕೊಡಿ ನಾ ಹೇಳೋ ಉದಾಹರಣೆ. ಒಂದು ಮೂಲಿಯೊಳಗೆ ಬಿಸಾಕಿದ್ರು ಬಸವಣ್ಣವರು. ಸುಮ್ಮನೆ ಒಂದು ಜಂಗಮೇಶ ಹಾಕೊಂಡು ಬಂದಿದ್ರು, ಆ ಮೂಲಿಯೊಳಗೆ ಬಿಸಾಕಿ ಹೋಗಿಬಿಟ್ರು. ಪಾಪ ಹೆಣ್ಮಗಳು ಹೊರಗೆ ಬಂದು ನೋಡಿದ್ರು, ಆ ಕಡೆ ಈ ಕಡೆ ಹುಡುಕಿ ಎಲ್ಲಿ ಸಿಗಲಿಲ್ಲ. ಮಧ್ಯಾಹ್ನ ಸಮಯ, ಪತಿದೇವ ಬರಾಕತ್ತಾನ. ಇನ್ನೂ ಯಾಕೋ ಟೈಮ್ ಭಾಳ ಆಗ್ಯದ, ಕಾಯಕ್ಕೆ ಇವತ್ತು ಮುಗ್ದದ ಬಿಟ್ಟದ ಗೊತ್ತಿಲ್ಲ. 12 ಗಂಟೆ ಸೂರ್ಯ ನೆತ್ತಿ ಮೇಲೆ ಬಂದಾನ. ಮತ್ತೇನು ತಲೆ ಮ್ಯಾಗ ಭಾಳ ಕಟ್ಟಿಗೆ ಹೊತ್ಕೊಂಡು ಬರ್ತಾರೆ. ಒಂದಿಷ್ಟು ನೀರು ಕುಡ್ದಾರೋ ಬಿಟ್ಟಾರೋ ಗೊತ್ತಿಲ್ಲ, ಎಲ್ಲಿ ಸಿಕ್ಕದೋ ಬಿಟ್ಟಾರೋ ಗೊತ್ತಿಲ್ಲ. ನೆತ್ತಿನ ಅರಸ ಮೇಲೆ ಬಂದಾನ ಸೂರ್ಯ. ನನ್ನ ಪತಿ ಯಾವಾಗ ಬರ್ತಾನಂತ ಆ ಗುಡಿಸಲು ಎದುರಿಗೆ ಬಂದು ನಿಂತು ಕಣ್ಣಿಗೆ ಕೈ ಹಚ್ಕೊಂಡು ನೋಡ್ತಾಳೆ. ದೂರಿಂದ ಹೊಂಟಾನ ಪತಿ. ಮೋಳಿಗೆ ಮಾರಯ್ಯ. ಮೊದಲೇನಿದ್ರಿ ರಾಜ ಪದವಿಯನ್ನು ತ್ಯಾಗ ಮಾಡಿ ಕೈಗಳಿಂದ ಕಟ್ಟಿಗೆಗಳನ್ನು ಕಡಿದು ಮಾರಾಕ ಹೊಂಟಾನ. ದೂರಿಂದ ಬಂದ ಪತಿ ಮನೆಗೆ ಬಂದ ಕೈಕಾಲು ಮುಖ ನೀರು ಕೊಟ್ಲು. ಮನೆಯಾಗ ಬಂದ, ತನ್ನ ಕಾಲು ಒಳಗಿಡ್ತಾನ ಅನ್ನೋದ್ರೊಳಗಾಗಿ ಮೂಗು ಮುಚ್ಕೊಂಡ. ನಾ ಹೇಳೋ ಮಾತು ಲಕ್ಷ ಕೊಡಿ. ಪತಿ ತನ್ನ ಕಾಲುಗಳನ್ನು ಅಮೃತ ಪಾದಗಳನ್ನು ಮನೆಯಾಗ ಇಡ್ತಾನ ಅನ್ನೋದ್ರೊಳಗಾಗಿ ಮೂಗು ಮುಚ್ಕೊಂಡ. ಯಾಕ್ರಿ ಏನಾಗ್ಯದ ಅಂತ ಕೇಳಿದ್ರು. ಹೊಲಸು ವಾಸ ಉಂಟಾರ. ಏನಾಗ್ಯದ ಮನೆಯಾಗ? ಯಾರು ಬಂದಿರೇನೋ? ಯಾರೋ ಒಬ್ರು ಬಂದಿರ್ರಿ. ಅವ್ರು ಬಂದು ಏನ್ ಮಾಡ್ಯಾರ? ಲಿಂಗಯ್ಯನಿಗೆ ಹಸಿವಾಗ್ಯದ್ರಿ, ನಾನು ಬಂದ್ಬಿಟ್ಟು ಪ್ರಸಾದ ಕೊಡ್ರಿ ಅಂತ ಹೇಳ್ಯಾರ. ಕೊಟ್ಟೀನಿ. ಹೌದು, ಏನ್ರಿ ಫರಕ್ ಆಗ್ಯದ ಅಂತ ಹೇಳಿ ಆ ಕಡೆ ಹುಡುಕ್ಯಾಡ್ದ. ಬಂಗಾರ ಗಂಟ ಮೂಲೆಗೆ ಬಿದ್ದಿತ್ತು. ಬಂಗಾರ ಗಂಟ ಮೂಲೆಗೆ ಬಿದ್ದಿದ್ದನ್ನ ನೋಡಿ, ಅರೇ ಹುಚ್ಚೆ, ಮನಿ ಹೊಲಸು ಇಲ್ಲ, ಈ ಮನಿಯೊಳಗೆ ಬಂದಿರ್ತಕ್ಕಂಥ ಮಹಾನ್ ಭಾವ ಒಂದು ಕೆಟ್ಟ ಕೆಲಸ ಮಾಡಿದೆನ. ಏನಂತ, ನಾವು ಕಾಯಕ ಮಾಡಲಾರದೇನೆ, ಸತ್ಯಶುದ್ಧ ಕಾಯಕ ಮಾಡಲಾರದೇನೆ ನಮ್ಮ ಮನೆಗೆ ಸುಮ್ಮನೆ ಇದು ದುಡ್ಡು ಏನು ಬಂದದಲ್ಲ, ಇದು ಹೊಲಸು ದುಡ್ಡ, ಹೊಲಸು ನಾತ್ ಹೊಂಟದ, ಅದಕ್ಕೆ ನಾ ಮೂಗು ಮುಚ್ಕೊಂಡಿನಿ ಅಂತ. ಅನಾಯಾಸವಾಗಿ ಬಂದಿರ್ತಕ್ಕಂಥ ದುಡ್ಡು ನಮಗೆ ಬೇಡ, ಇದು ಹೋಗು, ಹೊರಗೆಲ್ಲ ಚೆಲ್ಲು ಇರ್ತದ, ಯಾವಾಗಲೂ ತಿಪ್ಪೆ ಹೂಳಿ ಬಾ ಅಂದವ. ಬಹುಶಃ ಈಗ ಅಣ್ಣ ಬಸವಣ್ಣರೇ ಇದ್ರಿ, ನಾವು ಬಡವರು ಇದ್ದೀವಿ ಅಂತ ತಿಳ್ಕೊಂಡು ಕೊಟ್ಟಿರ್ಬೇಕು. ಶಿವಭಕ್ತರಿಗೆ ಎಂದಾದ್ರೂ ಬಡತನ ಉಂಟೆ? ಎಷ್ಟು ಹುಚ್ಚದೆ ನೀನು. ಈಗಿಂದ ಏನು ಕೆಲಸ ಮಾಡಂದ್ರೆ ಹೊರಗೆ ಯಾರಾದ್ರೂ ಜಂಗಮರು ಹೋಗ್ತಿರಂದ್ರೆ ನೋಡು. ಇಬ್ಬರು ಜಂಗಮರು ಹೋಗ್ತಿದ್ರು, ಕರೆದ್ರು, ಬರ್ರಿ ಒಳಗೆ. ಪಾದೋದಕವನ್ನು ತೊಳೆದರು,
ಪತಿಯ ಪಾದವನ್ನು ತೊಳೆದರು, ಜಂಗಮರ ಪಾದವನ್ನು ತೊಳೆದರು. ಅವರಿಗೆ ಪ್ರಸಾದವನ್ನು ಮಾಡಿದ್ರು. ಏನು ಪ್ರಸಾದ? ಕೇವಲ ಒಂದಿಷ್ಟು ಅಂಬಲಿಯನ್ನ ಪ್ರಸಾದವನ್ನಾಗಿ ನೀಡಿದಳು. ಸೋದರ ಅಂಬಲಿ ಸ್ವಾದ ಹತ್ತು. ಈ ಪಾದೋದಕಗಳನ್ನು ಒಯ್ದು ಎಲ್ಲಿ ಚೆಲ್ಲು ಅಂತ ಕೇಳಿದ್ರ ಸಾವಿರಾರು ಕಟ್ಟಿಗೆ ಹೊರೆಗಳದವ, ಆ ಕಟ್ಟಿಗೆ ಮೇಲೆ ಈ ಪಾದೋದಕವನ್ನು ಚೆಲ್ಲು. ಮುಂದೆ ಏನಾಗ್ತದ ನೋಡು. ಸತಿಯಾಗಿರ್ತಕ್ಕಂಥ ಶಿರೋಮಣಿ ಮಹಾದೇವಮ್ಮ ಆ ಎಲ್ಲ ಪಾದೋದಕಗಳನ್ನು ಒಯ್ದು ಒಣಗಿದ ಕಟ್ಟಿಗೆಗಳ ಮೇಲೆ ಚೆಲ್ಲಿದಳು. ತತ್ಕಾಲವೇ ಬಂಗಾರ ಕಟ್ಟಿಗೆಗಳಾಗಿ ನಿಂತು ಬಿಟ್ಟು ಕಟ್ಟಿಗೆ ಹೋಗಿಬಿಟ್ಟು ಏನದು ಬಂಗಾರದ ಕಟ್ಟಿಗೆಗಳದು. ಆವಾಗ ಬಸವಣ್ಣವರಂತರ ಆ ಜಂಗಮರಿಗೆ ಮಹಾದೇವ ಗೋಪಾಲ ಮೋಳಿಗೆ ಮಾರಯ್ಯ ಅಂತನ ಹೋಗ್ರಿ 1,96,000 ಜಂಗಮರಿಗೆ ಪ್ರಸಾದಕ್ಕೆ ಕರ್ಕೊಂಬರ್ರಿ. ಅಡಿಗೆ ಮಾಡ್ಯಾರೇನು? ಅಲ್ಲ, 2-3 ಸಾವಿರ ಜನಸಂಖ್ಯೆ ಅಲ್ರಿ. 1,96,000 ಜಂಗಮರಿಗೆ ಬಸವಣ್ಣನವರನ್ನು ಸಹಿತ ನಮ್ಮ ಮನೆಗೆ ಕರ್ಕೊಂಬರ್ರಿ. 4 ಮಂದಿ ಬಂದ್ರು ಕೂಡಾಕ ಜಾಗ ಇಲ್ಲ. ಲಕ್ಷದ ಮೇಲೆ 96,000 ಜನ ಹೆಂಗೆ ಬರ್ಬೇಕು? ಎಲ್ಲಿ ಕೊಡ್ಬೇಕು? ಏನೂ ವಿಚಾರ ಮಾಡಲಿಲ್ಲ. ಆವಾಗ ಜಂಗಮರು ಹೋಗಿ ಅನುಭವ ಮಂಟಪಕ್ಕೆ ಹೋಗಿ 1,96,000 ಜಂಗಮರಿಗೆ ಪ್ರಸಾದಕ್ಕೆ ಕರ್ಕೊಂಡ್ಬಂದ್ರು. ಅವ್ರು ಹೆಂಗೆ ಬಂದು ಕೂಡ್ತಾರ ಹಂಗಂಗೆ ಅದು ಪುರಾಣ ಕುಟ್ಟಿ ಗುಡಿಸ ದೋಡದಾಗ ಕತ್ತು. ಎಷ್ಟು ವಿಚಿತ್ರ ನೋಡ್ರಿ. ಹೆಂಗ ಜನ ಬಂದು ಕೂಡ್ತಾರ ಹೆಂಗೆ ದೋಡದಾಗ ಕತ್ತು. ಆವಾಗ ಬಂದಿರತಕ್ಕಂಥ ಜಂಗಮರಿಗೆಲ್ಲರಿಗೂ ಪ್ರತಿಯೊಬ್ಬರ ಕೈಯೊಳಗೆ ಪರೇಣ ಅಥವಾ ತಾಟು ಕೊಟ್ಟು ಎಲ್ಲರಿಗೂ ಅಂಬಲಿ ಬಡಿಸ್ಕೊಂತ ನಡೆದ್ರು. ಏನು ಅಂಬಲಿ ಸುರಿದರು ಸ್ವರ್ಗವೇ ಪ್ರಾಪ್ತಿಯಾಗಕತ್ತು. ಒಂದು ಗುಡ್ಡಕ್ಕೆ ಅಂಬಲಿ ಕುಡಿದ ಹೊಟ್ಟೆ ತುಂಬ ಕತ್ತು. ಎಲ್ಲರಿಗೆ ಹಂಗ ಕಳಿಸಲಿಲ್ಲ. ಆ ಮೋಳಿಗೆ ಮಾರಯ್ಯ ಎಲ್ಲರಿಗೆ ಬರಿಗೈಲಿ ಕಳಿಸಲಿಲ್ಲ. ಜಂಗಮರಿಗೆ ಕೊಡಬೇಕಾಗಿರ್ತಕ್ಕಂಥದ್ದು ದಾನ, ಜಂಗಮರಿಗೆ ಕೊಡಬೇಕಾಗಿರ್ತಕ್ಕಂಥ ದಕ್ಷಿಣೆ ಅಂತ ತಿಳ್ಕೊಂಡು ಮಳಮಳ ಉದ್ದ ಕಟ್ಟಿಗೆ ಬಂಗಾರದ ಕಟ್ಟಿಗೆಗಳನ್ನು ಕೊಟ್ಟು ಸತ್ತಾಗ ನಮಸ್ಕಾರ ಮಾಡಿ ಹೋಗ್ರಿ ನಿಮ್ಮ ಮನೆಗೆ ಅಂತಿದ್ದ. ಎಲ್ಲರೂ ತೆಗೆದುಕೊಂಡು ಬಂಗಾರ ಕಟ್ಟಿಗೆ ತೆಗೆದುಕೊಂಡು ಬಸವಣ್ಣವ್ರ ಮನ ಮುಂದೆ ಹೋಗುತ್ತಲಿರುವಾಗ ಎಲ್ಲಿದ್ರು ಬಂಗಾರ ಕಟ್ಟಿಗೆ? ಮೋಳಿಗೆ ಮಾರಾಯಣ ಮನೆಂದು. ಎಲ್ಲಿದ್ರು ಬಂಗಾರ ಕಟ್ಟಿಗೆ? ಮೋಳಿಗೆ ಮಾರಾಯಣ ಮನೆಂದು. ಎಲ್ಲಾರು ಹಿಂಗೋ ಹೇಳ್ಕೊಂತ ನಡೆದ್ರು. ಅವಾಗ ಅಣ್ಣ ಬಸವಣ್ಣವ್ರಿಗೆ ತಿಳಿತು. ಓಡೋಡಿ ಬಂದರು. ಗುಡಿಸಲು ಎದುರಿಗೆ ನಿಂತರು. ವಚನ ಅಂದ್ರ ಮನೆ ನೋಡ ಬಡವರದು, ಮನಸ್ಸು ನೋಡ ಶ್ರೀಮಂತರದು. ಎದುರಿನ ಮನೆ ನೋಡಕತ್ತೀನಿ, ಗುಡಿಸಲು ಅದರ ಬಡತನದೊಳಗದರ ಅಂತ ನಾವು ತಿಳಿದೀವಿ. ಮನೆ ನೋಡ ಬಡವರದು, ಮನಸ್ಸು ನೋಡ ಭಗವಂತನು ತುಂಬಿಕೊಂಡಿರ್ತಕ್ಕಂಥ ಈ ಜಗತ್ತಿನಲ್ಲಿ ಇವರಂತ ಶ್ರೀಮಂತರು ಯಾರು ಇಲ್ಲ ಅಂತ ತಿಳ್ಕೊಂಡು ಅಣ್ಣ ಬಸವಣ್ಣವರು ಮನಬಿಚ್ಚಿ ಮಾತನಾಡಿದರು. ಇಂಥ ಶರಣರು ನಮ್ಮ ಜಗತ್ತಿನಾಗ ಬಾಳಿದ್ದಾರೆ. ಅಣ್ಣನವರ ಒಂದು ಸ್ಥಾನದೊಳಗಿದ್ದುಕೊಂಡು ತಮ್ಮ ಸಾಧನೆಯಿಂದ ಪರಮಾತ್ಮನನ್ನೇ ಮನೆಗೆ ಕರ್ಕೊಂಡು ಬಂದು ಕಾಯಕದಲ್ಲಿ ನಿರತರಾಗಿ ಕಾಯಕದಲ್ಲಿ ಕೈಲಾಸವನ್ನು ಕಂಡಿರ್ತಕ್ಕಂಥ ಮಹಾನುಭಾವ ಸಂತ ಶರಣಮಾಂತರು ಜಗತ್ತಿನಾಗ ಭಾಳ ಜನ ಆಗಿದ್ದಾರೆ. ಅವರಂತೆ ನಾವು ನೀವು ಕೂಡಿ ಬಾಳಿ ಬದುಕೋಣ. ಇವತ್ತಿನ ದಿವಸ ನಾವು ಬೆಳಗಿನ ಜಾವ 6 ಗಂಟೆ ಸುಮಾರು ಶಾಸ್ತ್ರಕ್ಕೆ ಹೋಗ್ತಿದ್ದೀವಿ. ಅಲ್ಲಿ ಆಶ್ರಮ ಐತೆ ಊರೊಳಗೆ ಸಿದ್ಧಾರ್ಥ ಆಶ್ರಮದೊಳಗೆ ಶಾಸ್ತ್ರಕ್ಕೆ ಮುಂಜಾನೆ 1 ತಾಸು, 6 ಗಂಟೆ ಸಾಯಂಕಾಲ 1 ತಾಸು, 6 ಗಂಟೆ ಶಾಸ್ತ್ರಕ್ಕೆ ಹೋಗ್ತೀವಿ. ಶಾಸ್ತ್ರಕ್ಕೆ ನೋಡಿದಾಗ ಒಬ್ಬರು ಮಹಾನ್ ಭಾವರು ಬರೀ ಅಜ್ಜಾರ ನೀರು ಕುಡಿಯಾಗತ್ರಿ. ಬಾಗಲ್ ಚಾವಿ ತೆರಿತಿದ್ದೆ. ತಡಿ ಅಜ್ಜಾರ ನೀರು ತರ್ತೀವಿ ಅಂದರು. ಬೇಡ ನಾನೇ ನಿಮ್ಮ ಮನೆಗೆ ಬರ್ತೀನಿ ಅಂತ ಹೇಳಿದೆ. ಸಂತೋಷ ಭಾಳ ಆಯ್ತು ಅವರಿಗೆ. ನಾವು ಕರಿಲಾರ್ದಿಂದ ಮನೆಗೆ ಸ್ವಾಮಿಗಳು ಬಂದಾರಲ್ಲ, ಗುರುಗಳು ಬಂದಾರಲ್ಲ ಅಂತೇಳಿ ನೀರು ಕೊಟ್ಟು ಚಹಾ ಕೊಟ್ಟು ಸುಮ್ಮನೆ ಬರಲಿಲ್ಲ. ಜಂಗಮರ ಮನೆಗೆ ಕರಿಲಾರ್ದೆ ಬಂದಾರ ಅಂಥೇಳಿ ಅವ್ರಿಗೆ ಮನಸ್ಸು ಸಂತೃಪ್ತಿಯಾಗಿ ದಕ್ಷಿಣೆಯನ್ನು ಕೊಟ್ಟು ನಮಸ್ಕಾರ ಮಾಡಿದರು. ಅಂಥ ಮನೆತನಕ್ಕೆ ಸದ್ಗುರುನಾಥ ಆಶೀರ್ವಾದ ಸದಾಕಾಲ ಕೊಡಲಿ ಅಂತ ತಿಳ್ಕೊಂಡು ಹೇಳಿ ಬೆಳಗಿನ ಜಾವ ಉಪಹಾರ ಸೇವೆಯನ್ನು ನಮ್ಮ ಇವರ ಶ್ರೀಮಂತ ವ್ಯಕ್ತಿಗಳಾಗಿರ್ತಕ್ಕಂಥ ಕಾಶಿನಾಥ್ ಸಿಂಗಿಗೇರಿಯವರ ಮನೆಯೊಳಗೆ ಬೆಳಗಿನ ಜಾವದ ಉಪಹಾರ ನಾಷ್ಟಾ ಸೇವೆಯನ್ನು ಮಾಡಿ ಜಂಗಮ ಕಾಣಿಕೆಯನ್ನು ಕೊಟ್ಟಿರ್ತಕ್ಕಂಥ ಮಹಾನುಭಾವರ ಮಂಥನಕ್ಕೆ ಅದರಂತೆ ಇವತ್ತಿನ ದಿವಸ ಸಾಯಂಕಾಲ ಪ್ರವಚನಕ್ಕೆ ಆಗಮಿಸತಕ್ಕಂಥ ಸರ್ವ ಸದ್ಭಕ್ತಾದಿಗಳಿಗೆ ಒಂದು ಕದ್ದು ಮಾತು ಹೇಳ್ತೀನಿ ರೀ. ನಿಮಗೆ ಹೇಳಂತೀರಿ? ಇವತ್ತಿನ ದಿವಸ ಪ್ರಸಾದ ಕರಗಡಗ ತುಪ್ಪದ ಶಿಸ್